ನಮಸ್ಕಾರ. ಹಾ, ನಾವು ತಮಿಳ್ನಾಡಿಂದ ಬಂದಿದ್ದೀವಿ. ಸರಿ ಸರ್. ನಾವು ಇರೋದು ಬೆಂಗಳೂರು. ಹ್ಮ್. ತಮಿಳ್ನಾಡು ನಮ್ಮದು ಒಂದು 3 ಎಕರೆ ಐತೆ. ಹ್ಮ್. ಅದು ಕಪ್ಪು ಮಣ್ಣು, ಓಕೆ. ಕರು ಮಣ್ಣು. ಹ್ಮ್. ಅದರಲ್ಲಿ ನಾವು ಇದು ನಾಟಿ ಮಾಡ್ಬೇಕಾದ್ರೆ ಹೆಂಗ್ ಮಾಡೋದು? ಸರ್, ಅದು ನಿಮಗೆ ಕಪ್ಪು ಮಣ್ಣಾದ್ರೂ ಸಮಸ್ಯೆ ಇಲ್ಲ. ಹ್ಮ್. ನಿಮಗೆ ಸ್ಟಾರ್ಟಿಂಗು ಬ್ಲಾಕ್ ಸೈಲ್ ಏನು ಇನಿಷಿಯಲ್ ಸ್ಟಾರ್ಟ್ ಅಂತಂದ್ರೆ ಹ್ಮ್. ಮೇನ್ ಅದು ಪ್ರಾಬ್ಲಮ್ ಏನಂದ್ರೆ ಯಾವುದೇ ಪ್ಲಾಂಟ್ ಆದ್ರೂ ಹ್ಮ್. ರೂಟ್ ಡೆವಲಪ್ಮೆಂಟ್ಗೆ ಅದು ಅವಕಾಶ ಕೊಡೋದಿಲ್ಲ. ಹ್ಮ್. ಕಾರಣ ಏನಪ್ಪಾ ಅಂತಂದ್ರೆ ಅದರಲ್ಲಿ ತೇವಾಂಶ ಜಾಸ್ತಿ ಹೀರ್ಕೊಳ್ತಾ ಇರ್ತದೆ. ಹ್ಮ್. ಗೊತ್ತಾಗ್ತಿದ್ಯಾ? ಹ್ಮ್. ಅದನ್ನ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವ್ದಾದ್ರು ಪ್ಲಾಂಟ್ ಬೆಳಿಬೇಕು ಅಂತಂದ್ರೆ ಇಲ್ಲ ಬಟರ್ ಫ್ರೂಟ್ ಮಾಡ್ಬೇಕು ಅಂತ ನಿಮ್ಗೆ ಆಪ್ಷನ್ ಇದ್ರೆ ಹ್ಮ್. ಅದಕ್ಕೆ ಫಸ್ಟ್ ಸ್ಟಾರ್ಟ್ ಇನಿಷಿಯಲ್ ಸ್ಟೇಜ್ ಪ್ಲಾಂಟೇಶನ್ ಮಾಡ್ತಿರಲ್ವಾ, ಹ್ಮ್. ಅದನ್ನ ನೀವು ಬ್ಲಾಕ್ ಸೈಲ್ ನ ಹ್ಮ್. ಒಂದು ನಿಮ್ಗೆ 5x4 ಇಲ್ಲ 2x2 ಮಾಡಿದ್ರೆ ಸಾಲೋದಿಲ್ಲ. Okay. ಮಿನಿಮಮ್ ಒಂದು 5x4 ನ ಹ್ಮ್. Okay. ನಿಮ್ಮ ಹಳೆ ಸಾಯಿಲ್ ಏನಿರುತ್ತೆ ಅದನ್ನ ತೆಗಿಬೇಕು. Okay. ಅದಕ್ಕೆ ನೀವು ರೆಡ್ ಸಾಯಿಲ್ ಅಪ್ಲೈ ಮಾಡಿ ಹ್ಮ್. ಈ ತರ ಬೆಡ್ ಸಿಸ್ಟಮ್ ಮಾಡ್ಬೇಕು ಬ್ರದರ್. ಹ್ಮ್. ನೀವು ಭೂಮಿ ಏನ್ ಬರ್ತದೆ ಹ್ಮ್. ಅದಕ್ಕಿಂತ 1 ಅಡಿ ಅಥವಾ 1.5 ಅಡಿ 2 ಅಡಿ ನಿಮ್ಮ ಅನುಕೂಲಕ್ಕೆ ಏನ್ ಬರ್ತದೆ ಆ ಹೈಟ್ಗೆ ನೀವು ಹೈಟ್ ಮಾಡ್ಕೋಬೇಕಾಗ್ತದೆ. Okay. ಹೈಟ್ ಮಾಡಿ ಅದ್ರ ಮೇಲೆ ನೀವು ನಾಟಿ ಮಾಡಕ್ಕೆ ಮುಂಚೆ. ಹೌದು ಹ್ಮ್. ಹೈಟ್ ಮಾಡ್ಕೊಂಡು ಅದ್ರೊಳಗಡೆ ನೀವು ಗುಂಡಿ ಒಳಗಡೆ ನೀವು ಬೇಕಾದ್ರೆ ನಿಮ್ ಗೊಬ್ಬರ ಹ್ಮ್. ನೀವೇನೇನು ಅದಕ್ಕೆ ಅಪ್ಲೈ ಮಾಡ್ಬೋದು ಹ್ಮ್. ಅದನ್ನೆಲ್ಲ ನಿಮಗೆ ತಿಪ್ಪೆ ಗೊಬ್ಬರ ಆಗ್ಬೋದು ಹ್ಮ್. ಅಥವಾ ಬೇವಿನ ಹಿಂಡಿ ಆಗ್ಬೋದು, ಹ್ಮ್. ಏನೇನು ಅದಕ್ಕೆ ಬುಡಕೆ ಕೊಡ್ಬೇಕು ಅನ್ಕೊಂಡ್ರೆ ಅದನ್ನೆಲ್ಲ ಕೊಟ್ಟು ಹ್ಮ್. ಮಂಚಿಂಗ್ ಮಾಡ್ಬೇಕು ಅದನ್ನ. ಹ್ಮ್. ನಿಮ್ಮ ಅನುಕೂಲ ಮಿನಿಮಮ್ ಒಂದು ವಾರ ಬಿಟ್ರೆ ಎಲ್ಲ ಹ್ಮ್. ಮಂಚಿಂಗ್ ಆಗಿ Okay. ಅದಾದ್ಮೇಲೆ ನೀವು ಅದನ್ನ ಆ ಬುಡ್ಡದ ಮೇಲೆ ಪ್ಲಾಂಟೇಶನ್ ಮಾಡ್ಬೇಕು. Okay. ದಿಬ್ಬ ಇರ್ತದಲ್ಲ ಹ್ಮ್. ಆ ದಿಬ್ಬದ ಮೇಲ್ಗಡೆ ಪ್ಲಾಂಟೇಶನ್ ಮಾಡೋದ್ರಿಂದ ಹ್ಮ್. ನೀವು ಏನ್ ನೀರ್ ಕೊಡ್ತೀರಾ ಅದು ಹ್ಮ್. ಮಾತ್ರ ಅದನ್ನ ತಗೋಬೇಕು. ಹ್ಮ್. ಹ್ಮ್. ಎಕ್ಸ್ಟ್ರಾ ಸೋರ್ಸಸ್ ಆಗಿ ಮಳೆ ಬರೋದಾಗ್ಲಿ ಇನ್ನೇನಾದ್ರು ಬಂದಾಗ ಆ ನೀರು ಬುಡದ ಹತ್ರ ನಿಲ್ತ್ಕೋಬಾರ್ದು. Okay. Okay. ಹಂಗಂದ್ರೆ ನಾವು ಒಂದು ಟ್ರಿಪ್ ಮುಖಾಂತರನೇ ಇದು ಕೊಡ್ಬೇಕು. ಡ್ರಿಪ್ ಮುಖಾಂತರ ಯಾವ ಮುಖಾಂತರ ನೀವು ನೀರ್ ಕೊಟ್ರು ನಿಮ್ಗೆ ಹ್ಮ್. ಸರೌಂಡಿಂಗ್ ಸರ್ಕಲ್ height ಟೈಪ್ ಮಾಡ್ತಿದ್ದ ನಾವು ಟ್ರಿಪ್ ಮುಖಾಂತರ ಕೊಡ್ಬೇಕು. ಹೌದು. ಈಗ ನಿಮ್ ಬೆಡ್ ಹೈಟ್ ಮಾಡೋದ್ರಿಂದ ನೀವು ನೆಲಕ್ಕೆ ನೀರ್ ಕೊಟ್ರೆ ಹಾ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದು ಬುಡಕ್ಕೆ ರೂಟ್ ಅದಕ್ಕೆ ಸಪ್ಲೈ ಆಗೋದಿಲ್ಲ. ಹಾ. 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 ಇನ್ಸೈಡ್ ಸ್ಟೇಜ್ ಅಲ್ಲಿ ನೀವು ಸರ್ಕಲ್ ಟೈಪ್ ಅಲ್ಲಿ ಡ್ರಿಪ್ ಸಿಸ್ಟಮ್ ಮಾಡ್ಬೇಕು. ಅದಕ್ಕೆ ಹ್ಮ್. ಆ ಸುತ್ತ ನೀರ್ ಕೊಡೋದ್ರಿಂದ ಏನಕ್ಕೆ ನೋಡಿ ಇದು ಗಿಡ ನೋಡಿ ಹ್ಮ್. ನಾವು ಸರ್ಕಲ್ ಟೈಪ್ ಅಲ್ಲಿ ನೀರ್ ಕೊಡೋದ್ರಿಂದ Okay. ಆ ತರ ಡೆವಲಪ್ ಆಗುತ್ತೆ. ಡೆವಲಪ್ ಆಗುತ್ತೆ. ನೀವು ಒಂದೇ ಕಡೆ ನೀರ್ ಕೊಟ್ರೆ ಏನಾಗುತ್ತೆ, ಯಾವ ಕಡೆ ನೀರ್ ಕೊಡ್ತೀರಾ ಆ ಕಡೆ ರೂಟ್ ಮಾತ್ರ ಜಾಸ್ತಿ ಡೆವಲಪ್ ಆಗುತ್ತೆ. ಹಾ. ಹಾ. ಆ ಕಡೆ ಕೊಂಬೆಗಳು ನೀವು ಸಾಧಾರಣವಾಗಿ ನೀವು ರೂಟ್ ಯಾವ ಕಡೆ ಜಾಸ್ತಿ ಹೋಗುತ್ತೋ ಆ ಹ್ಮ್. ಕಡೆನೆ ಕೊಂಬೆಗಳನ್ನ ಬಿಡೋದು. ಹ್ಮ್. ಇದು ನೋಡಿ ಇದನ್ನ ನಾವು ನ್ಯಾಚುರಲ್ ಬೇಕು ಅಗ್ದು ನೋಡ್ಬೋದು ನೀವು. ಹ್ಮ್. ಇದ್ರ ರೂಟ್ ಸರೌಂಡ್ ಸರ್ಕಲ್ ಟೈಪ್ ಅಲ್ಲಿ Okay. ಸಪ್ಲೈ ಆಗಿರ್ತದೆ. ಇದು ಎಷ್ಟು ಅಡಿ ಹೋಗುತ್ತೆ ಸರ್? ಇದರಲ್ಲಿ ಹೋಗ್ಬೋದು. ಸರ್ ಅದು ನಿಮ್ಗೆ ಒಂದು ವರ್ಷಕ್ಕೆ 1.5 ಅಡಿಯಿಂದ 2 ಅಡಿ ಸ್ಟಾರ್ಟಿಂಗ್ ಸ್ಟೇಜ್ ಬರ್ತದೆ. Okay. ನಿಮ್ಗೆ 3ನೇ ವರ್ಷದಿಂದ ಆಚೆಗೆ ಒಂದು ಮ್ಯಾಕ್ಸಿಮಮ್ ನಿಮ್ಗೆ ಒಂದು 4-5 ಅಡಿವರೆಗೂ ರೂಟ್ ಸಪ್ಲೈ ಆಗುತ್ತೆ. ಆವಾಗ ಅದಕ್ಕೆ ನಾವು ಫಸ್ಟ್ 4 ಒಂದು 4-5 ಹೌದು. ನಿಮ್ಗೆ ತೆಗೆದು- ಅದು ಸ್ಟಾರ್ಟಿಂಗ್ ಸ್ಟೇಜ್ ನಿಮ್ಗೆ ಒಂದು 2 ವರ್ಷದ 3 ವರ್ಷದ ಗಿಡ ಅಂದಾಗ ಅರ್ಲಿ ಇರ್ತದೆ. ಅದು ಹ್ಮ್. ಬೇರೆ ಬುಡಕ್ಕೆ ಸ್ವಲ್ಪ ಕಷ್ಟ ಪಡ್ತಿರ್ತದೆ. ಹ್ಮ್. ಅದೇ ನೀವು ಈ ಸ್ಟೇಜ್ ಅಲ್ಲಿ 2 ವರ್ಷ 3 ವರ್ಷದ ಪ್ಲಾಂಟ್ ಆಯ್ತು ಅಂತಂದಾಗ ಅದು ಸ್ಟೆಮ್ ಮತ್ತೆ ರೂಟ್ ಎಲ್ಲ ಡೆವಲಪ್ ಆಗಿರ್ತದೆ. ಹ್ಮ್. ಸ್ವಲ್ಪ ಮಣ್ಣು ಟೈಟ್ ಇದ್ರು ಕೂಡ ಅದು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಸರಾಗವಾಗಿ ಸಪ್ಲೈ ಆಗಿರ್ತದೆ. Okay. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಗೆ ಸಣ್ಣ ಪ್ಲಾಂಟ್ ಹಾಕೋದ್ರಿಂದ ಹ್ಮ್. ಅದಕ್ಕೆ ಅಷ್ಟೊಂದು ಫೋರ್ಸ್ ಇರೋದಿಲ್ಲ ಮತ್ತೆ ಸ್ಟ್ರೆಂತ್ ಇರೋದಿಲ್ಲ. ಹ್ಮ್. ಅದಕ್ಕೋಸ್ಕರ Okay. ನಿಮ್ಗೆ ಮಿನಿಮಮ್ ನಿಮ್ಗೆ ಒಂದು 5x4 ರೇಂಜ್ಗೆ ನೀವು ಆ ಬೆಡ್ ಸಿಸ್ಟಮ್ ಮಾಡ್ಕೋಬೇಕಾಗ್ತದೆ. ಬ್ಲಾಕ್ Okay. ಸೈಲ್ ಮಾತ್ರ. ಹಾ. ಹಾ. ನಿಮ್ಗೆ ರೆಡ್ ಸೈಲ್ ಇತ್ತು ಅಂತಂದ್ರೆ ಈ ತರ ನೋಡಿ ಈ ತರ ಬದು ಮಾಡಿ ಬೆಡ್ ಸಿಸ್ಟಮ್ ಮಾಡಿ Okay. ನಿಮ್ ಭೂಮಿಯಿಂದ ಮೇಲ್ಗಡೆ ಹ್ಮ್. 1 ಅಡಿ ರೇಂಜ್ಗೆ ಹೈಟ್ ಮಾಡಿ ಆ ಹೈಟ್ ಅಲ್ಲಿ ಮಾತ್ರ ಹಾಕ್ಬೇಕಾಗ್ತದೆ. ಹಾ. ಹಂಗಂದ್ರೆ ಒಂದು 3 ವರ್ಷ ಮಾತ್ರ ಸ್ವಲ್ಪ ಹೌದು. ನಿಮ್ಗೆ ಸರ್ 1 ವರ್ಷ ಮೇಂಟೈನ್ ಮಾಡಿದ್ರೆ ಸಾಕು. ನೀವು ಹಾ. ಅದು ಡೆವಲಪ್ಮೆಂಟ್ ಗೊತ್ತಾಗ್ಬಿಡ್ತದೆ. ಹಾ. ಅದು ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನಮ್ಮೆಲ್ಲ ಮಂಚಿಂಗ್ ಎಲ್ಲ ಮಾಡಿ ಸುತ್ತ ಎಲ್ಲ ಟ್ರಂಚ್ ತರ ಮಾಡಿ ಅದನ್ನ ಡೆವಲಪ್ ಮಾಡ್ಕೋಬಹುದು. ಹ್ಮ್. ಹ್ಮ್. ನೀವು ಈ ರೇಂಜ್ ಬಂತು ಅಂತಾರೆ ಗಿಡ ನಿಮ್ಗೆ ಅಲ್ಲಿಂದ ನೋಡಿ ನೀವು ಏನು ಮಾಡ್ಬೇಕಾಗಿಲ್ಲ. ಹಾ. ಎಲ್ಲಿ ತೇವಾಂಶ ಸಿಗುತ್ತೆ ಆ ಕಡೆ ರೂಟ್ ಸಪ್ಲೈ ಆಗ್ತಾ ಇರ್ತದೆ. ಹಾ. ಈಗ ಇದ್ರ ಸ್ಟೆಮ್ ನೋಡಿ, ಈ ಸ್ಟೆಮ್ ನೋಡಿದ್ರಲ್ವ ಇದು Okay, ಎಷ್ಟು ನೋಡಿ. ಸ್ಟ್ರೆಂತ್ ಇದೆ. ಹಾ. ಅದು ರೂಟ್ ಇಲ್ಲ ಅಂದ್ರೆ ನಿಮ್ಗೆ ಒಂದು ಬೆರಳು ಸೈಜ್ ಬಂದಿರ್ತದೆ. ಹಾ. ಹಾ. ಅದು ನಿಮ್ಗೆ ಎಲ್ಲಿ ಬೇಕಾದ್ರೂ ಸರಾಗವಾಗಿ ಕರ್ಕೊಂಡು ಹೋಗಿರ್ತದೆ. ಹಾ. ಹಾ. ಅದೇ ನೀವು ಒಂದು ವರ್ಷದ ಗಿಡ ತಗೊಂಡು ಪ್ಲಾಂಟೇಶನ್ ಮಾಡುವಾಗ ರೂಟ್ ಒಂದು ಸೂಜಿ ಅಷ್ಟು ಸಣ್ಣ ಇರ್ತದೆ. ಹ್ಮ್. ಅದು ನಿಮ್ಗೆ ಸ್ಪ್ರೆಡ್ ಆಗಕ್ಕೆ ಕಷ್ಟಪಡ್ತದೆ. ಅದಕ್ಕೋಸ್ಕರ ಅದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಷ್ಟೇ ನೀವು. ಸರಿ. ಇದು ಬೇರುಗಳ ರೋಗ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಸರ್, ಬೇರ್ಕೊಳೆ ರೋಗ ಬಂದ್ರೆ- ಬೇರ್ಕೊಳೆ ರೋಗ ಬರೋ ಕಾರಣ ಏನಪ್ಪ ಅಂದ್ರೆ ಬುಡದಲ್ಲಿ ನೀರು ನಿಂತ್ಕೊಳ್ಳೋ ಸಮಸ್ಯೆಯಿಂದನೇ ಬರೋದು ನಿಮ್ಗೆ. ಅದಕ್ಕೆ ನಮ್ಮ ಮೆಡಿಸಿನ್ ಏನಾಯ್ತು? ಅದಕ್ಕೆ ನಿಮ್ಗೆ ಸರ್ ನಿಮ್ ಕೆಮಿಕಲ್ ಮಾಡ್ಬೇಕು ಅಂತಂದ್ರೆ ಹ್ಮ್. ರೆಡೆಮಲ್ ಗೋಲ್ಡ್ ಅಂತ ಸದ್ಯಕ್ಕೆ ಇರೋದು, ಇನ್ನು ಯಾವ್ದು ಡೆವಲಪ್ಮೆಂಟ್ ಆಗಿಲ್ಲ. ಅದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. powder ಅದು ತರ ಬಿಟ್ರೆ ನೀವು ಬರ್ತದಾ? ನ್ಯಾಚುರಲ್ ಆಗಿ ಮಾಡ್ತೀನಿ ಅಂತಂದ್ರೆ ಹ್ಮ್. ಅದಕ್ಕೆ ಬುಡಕ್ಕೆ ನೀವು ನೀಮ್ ಆಯಿಲ್ ಮತ್ತೆ ಸೋಪ್ ನೀರ್ ಬರ್ತದೆ, ಹಾ. ಹಾ. ಅದನ್ನ ಮಿಕ್ಸ್ ಮಾಡಿ ಬುಡಕ್ಕೆ ಡ್ರಂಚ್ ಮಾಡ್ಬೋದು. Okay. ಅದೊಂದು ಇನ್ಸ್ಟೆಂಟ್ ಮಾಡೋದು. ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಮಾತ್ರ ಅದನ್ನ ಮಾಡ್ಬೋದು ಆರ್ಗ್ಯಾನಿಕ್ ಅಲ್ಲಿ. ಹ್ಮ್. ಹ್ಮ್. ಸ್ವಲ್ಪ ಕ್ರಿಟಿಕಲ್ ಆಗಿದೆ ಒಂದು 50% ಅಲ್ಲಿ ಇದೆ ಅಂತಂದಾಗ ಹ್ಮ್. ನೀವು ಕೆಮಿಕಲ್ ಮಾಡ್ಬೇಕಾಗ್ತದೆ. ಹ್ಮ್. ಹ್ಮ್. ನೀವು 75% ಆಗಿರುತ್ತೆ ಅಂತಂದ್ರೆ ಅದು ನೀವು ಉಳಿಸ್ಕೊಳಕ್ ಆಗೋದಿಲ್ಲ. ಹಾ. ಅದು ಗಿಡ ಓದಂಗೆ ಲೆಕ್ಕ. ಹ್ಮ್. ಆಮೇಲೆ ಸರ್ ಇಲ್ಲಿ ಬಂದು ನೋಡಿದೆ, ಹ್ಮ್. ಈ ತರ ವೈಟ್ ತರ ಕಾಣ್ತಲ್ಲ, ಇದು ಯಾವ್ದು ಸರ್? ಸರ್ ಇದು ಸ್ಟೆಮ್ ಬೋರರ್ ಅಂತ ಬರ್ತದೆ. ಹಾ. ಇದು ಹಾ. ಇದು ಒಂಥರ ಇದು ಇನ್ಫೆಕ್ಷನ್ Fungus ತರ ಬಂದಿದ್ದು. ಬಂದಿದ್ದು. ಇಲ್ಲ ಫಂಗಲ್ಸ್ ಅಲ್ಲ, ಹಾ. ಅದು ಕೀಟ ಇರ್ತದೆ. ಹಾ. ಆ ಕೀಟವಾಗಿ ಏನಾಗುತ್ತೆ ಒಳಗಡೆ ಸ್ಟೆಮ್ ನ ಕೊರೆದು ಹಾ. ಒಳಗಡೆ ಮನೆ ತರ ಮಾಡಿ ಅಲ್ಲಿ ಹಾ. ಮೊಟ್ಟೆ ಇರ್ತದೆ. ಅದು Okay. Okay. ಅರ್ಥ ಆಗ್ತಿದ್ಯಾ? ಹಾ. ಹಾ. ಈಗ ಅದು ಇನ್ಸಿಯಲ್ ಸ್ಟೇಜ್ ಇದು. ಹಾ. ಇದು ಸ್ವಲ್ಪ ಕೊರೆದಿದೆ. ಇದು Okay. ನಾವು ಇದನ್ನೇ ಗಮನಿಸಿ ಇಲ್ಲಿಗೆ. ಹಾ. ಇದಕ್ಕೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಪೌಡರ್ ಇದೆಲ್ಲ ತೆಗಿಬೇಕಾ ಹೆಂಗೆ? ಇಲ್ಲ ಇಲ್ಲ, ನೀವು ಒಳಗಡೆ ಹೋದ್ರೆ ನಿಮಗೆ ಇಂಜೆಕ್ಟ್ ಮಾಡ್ಬೇಕಾಗ್ತದೆ. Okay. Okay. ಇನ್ಫೆಕ್ಟಿಸೈಡ್ ತಂದು ಹಾ. ಸಿರಂಜ್ ಮೂಲಕ ಹಾ. ಅದನ್ನ ಒಳಗಡೆ ಹುಳ ಇರ್ತದೆ, ಅದು ಹಾ. ಅದು ಮೊಟ್ಟೆನೂ ಇರ್ತದೆ. ಆ Okay. ಮೊಟ್ಟೆ ಮೊರೆಯಾಗಬಾರ್ದು ಅಂತಂದಾಗ ಹಾ. ಅದ್ರ ಒಳಗಡೆ ನೀವು ಸಿರಂಜ್ ಮೂಲಕ ಇಂಜೆಕ್ಟ್ ಮಾಡ್ಬೇಕು. ಅದಕ್ಕೆ ಇದು ಹೆಂಗ್ ಕಾಣ್ತಾ ಇದರಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಪ್ಯಾಚ್ ಮಾಡಿದೀವಿ ನಾವು ಹಾ. Okay. Okay. ಆಲ್ರೆಡಿ ಸೀಲ್ ಮಾಡಿದೀವಿ. ಅದು ಹಾ. ಹಾ. ಹಾ.
ಕಾಣ್ತಾ ಇದೆ ಇಲ್ಲಿ ಹಾ ಇಲ್ಲಿ ಹೋಲ್ ಇರ್ತದೆ, ಓಕೆ. ಇದಕ್ಕೆ ಪ್ಯಾಚ್ ಮಾಡಿ ಆ ಹೋಲ್ಗೆ ಒಳಗಡೆ ಅಪ್ಲೈ ಈ ಮಾಡಿ ತರ ತೆಗೆದ್ಬಿಟ್ಟು ಮಾಡ್ಬೇಕು. ಇಲ್ಲ ಅದೇನ್ ತೆಗೆಯೋದು ಬೇಡ, ನೀವು ಅದು ಮೇಜರ್ ಆಗಿ ನಿಮ್ಗೆ ದೊಡ್ಡದಾಗಿ ಇದೆಲ್ಲ ಒಣಗ್ತಾ ಇದೆ ಅಂದಾಗ ಇಲ್ಲಿ ತೆಗಿಬೇಕಾಗ್ತದೆ. ಇಲ್ಲಾಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ವಾ ಇದು, ಇವಾಗ ನಾವು ಆಲ್ರೆಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಅದಕ್ಕೆ ಒಳಗಡೆ ಇಂಜೆಕ್ಟ್ ಮಾಡಿದೀವಿ, ಮೇಲ್ಗಡೆ ಪೇಸ್ಟ್ ಮಾಡಿದೀವಿ, ಇನ್ನು ಅದಕ್ಕೆ ಏನು ಸಮಸ್ಯೆ ಬರೋದಿಲ್ಲ. ಇನ್ನು ನೋಡಿ ಗಿಡ ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಆ ತರ ನಿಮ್ಗೆ ಮೇಜರ್ ಆಗಿ ಆಯ್ತು ಅಂತಂದ್ರೆ ಈ ಸುಳಿ ಎಲ್ಲ ಬಾಡೋದು ಒಣಗೋದು ಈ ತರ ಆಗ್ತದೆ. ಈ ತರ ಕಾಣುತ್ತೆ. ಆವಾಗ ನಾವು ಇದನ್ನ ಕಟ್ ಮಾಡಿ ಇಲ್ಲಿಗೆ ತೆಗಿಬೇಕಾಗ್ತದೆ ಅದನ್ನ. ಸರಿ ಸರಿ ಸರಿ. ಒಂದು ಎಕರೆಗೆ ಎಷ್ಟು ಗಿಡ? ಒಂದು 15 ಸರ್ 15x15 ಅಂದ್ರೆ 193 ಗಿಡ ಕೊಡುತ್ತೆ ನಿಮ್ಗೆ. ಓಕೆ. ಒಂದು ಹೆಚ್ಚು ಕಡಿಮೆ ಆದ್ರೂ 200 ಗಿಡ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ನೀವು ಪ್ಲಾಂಟೇಶನ್ ಮಾಡಿದಾಗ ಎಷ್ಟೇ ನೀವು ಮೇಜರ್ ಸ್ವಲ್ಪ ಇದು ತಗೊಂಡ್ರು ಪ್ರಿಕಾಷನ್ ತಗೊಂಡ್ರು ಕೂಡ ಒಂದ್ 2-3 ಗಿಡ ಹೋಗ್ತದೆ. ಅದಕ್ಕೆ ನೀವು ಒಂದ್ 2-3 ಗಿಡ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕಾಗ್ತದೆ. ಅದನ್ನ ಪ್ಲಾಂಟೇಶನ್ ಮಾಡ್ಬೇಕಾಗಿಲ್ಲ, ನೀವು ಪಾಟಲ್ಲಿ ಇಟ್ಕೊಂಡು ಡ್ಯಾಮೇಜ್ ಆದಾಗ ಮತ್ತೆ ಯಾವ್ದಾದ್ರು ಗಿಡ ಹೋದಾಗ ಅದನ್ನ ಮಾಡ್ಕೋಬಹುದು. ಇಲ್ಲ ಯಾವ್ದು ಡ್ಯಾಮೇಜ್ ಆಗಿಲ್ಲ ಅಂತಂದ್ರೆ ನೀವು ಬೇರೆ ಕಡೆ 4x1 ಜಾಗ ಇರೋ ಕಡೆ ಇದು ನೋಡಿ ಸೆಂಟ್ರಲ್ ನೋಡಿ, ಇದು 4 ಗಿಡ ಇದೆ, 4 ಗಿಡ ಇದೆ, 15x15 ಇದೆ. ಇದ್ರ ಸೆಂಟ್ರಲ್ ನಾವು ಬೇರೆ ಯಾವ್ದು ಕ್ರಾಪ್ ಮಾಡಲ್ಲ, ಅದಕ್ಕೋಸ್ಕರ ಇದನ್ನ ಹಾಕೊಂಡಿದ್ವಿ. ನೀವು ಆಪ್ಷನಲ್ ಬೇಕು ಅಂದ್ರೆ ಹಾಕಬಹುದು, ಇಲ್ಲ ಯಾವ್ದಾದ್ರು ಬೇರೆ ಕಡೆ ಹಾಕಬಹುದು. ಆತರ 200 ಗಿಡ ಅಂತ ಬೇಕೇ ಬೇಕು. ನೀವು ಅದನ್ನ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ ನೋಡಿ, ಇಲ್ಲಿ 10x10 ಮಾಡಿದೀವಿ. ಅದು ಆತರ 10x10 ಮಾಡ್ಕೊಂಡ್ರೆ ನೀವು ಸೆಂಟ್ರಲ್ಲಿ ಏನು ಮಾಡೋದಿಲ್ಲ ಅಂತಂದ್ರೆ ನೀವು 10x10 ಮಾಡ್ಕೋಬಹುದು. ಗಿಡದಿಂದ ಗಿಡಕ್ಕೆ 10x10 ಮಾಡಿ ಸಾಲಿಂದ ಸಾಲಿಗೆ 15x15 ಮಾಡ್ಕೋಬಹುದು ನೀವು 15 ಅಡಿ ಅಂತರ. ಅದ್ರ ಮಧ್ಯೆ ನೀವು ಅಡಿಕೆ ಗಿಡಕ್ಕೆ ಇದನ್ನ ಮಾಡ್ಕೋಬಹುದು. ಅಡಿಕೆ ತೆಂಗು ಯಾವ್ದು ಬೇಕು ನಿಮ್ ತೆಂಗು ಸ್ವಲ್ಪ ಕಷ್ಟ ಆಗ್ತದೆ, ಅಡಿಕೆ ಮಾಡ್ಕೋಬಹುದು. ತೆಂಗೆ ನಿಮ್ಗೆ ಒಂದು ಮಿನಿಮಮ್ ಹೈಬ್ರಿಡ್ ಮಾಡ್ತೀನಿ ಅಂದ್ರೆ ಒಂದು 20 ಅಡಿ ಸ್ಪೇಸ್ ಬೇಕಾಗ್ತದೆ. ಇದು 15 ಅಡಿಗೆ ಇರೋದ್ರಿಂದ ಒಂದಕ್ಕೊಂದು ಡಿಸ್ಟರ್ಬ್ ಆಗ್ತದೆ. ಹಿಂಗ 15 ಮಾಡ್ತೀವಿಲ್ಲ, ಈ ರೋಲ್ ಅಲ್ಲಿ ಮಾಡ್ತೀವಿ ಅಡಿಕೆ. ಈ ರೋಲ್ ಅಲ್ಲಿ ಮಾಡ್ಬೋದಾ ಇಲ್ಲ ಒಂದೇ ರೋಲ್ ಮಾತ್ರ ಮಾಡ್ಬೋದು? ನಿಮ್ಗೆ ಈಗ ಸೆಂಟರ್ ನೀವು ಯಾವ್ದು ಇದು ಮಾಡಿಲ್ಲ ಅಂತ ನೀವು ಈಗ ತೋಟ ನೀವು ಯಾವ ತರ ಲೈನ್ ಮಾಡಿರ್ತೀರಾ ಅದೇ ಲೈನ್ ಮಾಡಿದ್ರೆ ನಿಮ್ಗೆ ಲುಕ್ ಇರ್ತದೆ, ಮತ್ತೆ ಗಾಳಿ ಸಲೀಸಾಗಿ ಓಡಾಡೋ ರೀತಿಲಿ ಇರ್ತದೆ. ನೀವು ಅಡ್ಡ ಮಾಡಿದಾಗ ಕೆಲವೊಂದ್ಸತಿ ಗಾಳಿನ ಅದು ತಡ್ಕೊಳ್ತಾ ಇರ್ತದೆ. ಅಡಿಕೆ ಮಾಡ್ತಿರಲ್ವಾ, ಅಡಿಕೆ ಮಾಡಿದ್ರೆ ಸ್ವಲ್ಪ ಮೇಲ್ಗಡೆ ಹೋಯ್ತು ಅಂದ್ರೆ ನೀವು ಗಾಳಿ ಸಲೀಸಾಗಿ ಒಳಗಡೆ ಬರೋದಿಲ್ಲ. ನಿಮ್ಗೆ ಪಾಲಿನೇಷನ್ಗೆ ಅದಕ್ಕೆಲ್ಲ ಗಾಳಿ ಇಂಪಾರ್ಟೆಂಟ್ ತುಂಬಾ ನಿಮ್ಗೆ. ಆಗ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಅದು ನಿಮ್ಗೆ ಗಾಳಿ ಎಲ್ಲೆಲ್ಲಿ ನೀವು ಇದಕ್ಕಿರ್ತದೆ ಸಲೀಸ ನುಗ್ತದೆ. ಈಗ ನಮ್ಮ ಆ ಕಡೆ ತೋಟ ಇದೆ, ಆ ಕಡೆ ಸ್ವಲ್ಪ ಗಾಳಿ ನಮ್ಗೆ ಡಿಸ್ಟರ್ಬ್ ಆಗ್ತದೆ, ನಾವ್ ಹೀಗೆ ಮಾಡ್ಕೋಬಹುದು. ಅದು ನಮ್ಮ ಆಪ್ಷನ್ ಅಲ್ಲ. ಅದು ಓಪನ್ ಫೀಲ್ಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಯಾವ ಕಡೆ ಮಾಡ್ಕೋಬಹುದು ಆತರ. ಸರಿ ಸರಿ. ನಾವು ಗಿಡ ನಟ್ಟಿದಿಂದ ಎಷ್ಟು ವರ್ಷಕ್ಕೆ ನಮ್ಗೆ ಫಲ ಸಿಗುತ್ತೆ ಸರ್? 2.5 ವರ್ಷಕ್ಕೆ ನಿಮ್ಗೆ ನೋಡಿ ಈ ರೇಂಜ್ ಅಲ್ಲಿ ನಿಮ್ಗೆ ಕಾಯಿ ಬರ್ತದೆ. ಮೊಗ್ಗು ಇದು 2 ವರ್ಷದ ಗಿಡ. ಇದು ಈ ತರ ಕಚ್ಚುತ್ತೆ. ಇದು ಮೊಗ್ಗಲ್ವ ಇದು? ಈ ತರ ಮೊಗ್ಗಾಗಿರ್ತದೆ. ಬಟ್ ಇದ್ರಲ್ಲಿ ಮ್ಯಾಕ್ಸಿಮಮ್ ಎಲ್ಲೋ ನಿಮ್ಗೆ ಒಂದು 100 ಗಿಡ ಹಾಕಿದ್ರೆ ಒಂದು 10-20 ಗಿಡದಲ್ಲಿ ಈ ತರ ಕಾಯಿ ಮೊಗ್ಗಾಗ್ತದೆ, ಕಾಯಿ ಬರ್ತದೆ. ಬಟ್ ಈ ಟೈಮಲ್ಲಿ ನಾವು ಇದನ್ನ ಬಿಟ್ಕೊಂಡ್ ಬರ್ದು ಕಾಯಿ. ಈಗ ಆಲ್ರೆಡಿ ಇನ್ನು ಡೆವಲಪ್ ಆಗಿಲ್ಲ. ಇದು 2.5 ವರ್ಷ. 2.5 ವರ್ಷ. ಇದು ಮೊಗ್ಗಾಗಿದೆ, ಕಂಪಲ್ಸರಿ ಮೊಗ್ಗು ಬಂದಿದೆ, ಹೂವು ಬಿಟ್ಟಿದೆ. ನೋಡಿ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ನೋಡಿ, ಇದು 1 ವರ್ಷದ ಗಿಡ. ಇದು 1 ವರ್ಷದ ಗಿಡ. ಇದು ಬರೀ 1 ವರ್ಷದ ಗಿಡ. ಇದು ನೋಡಿ ಫ್ಲವರಿಂಗ್ ನೋಡಿ. ಅರ್ಥ ಆಗ್ತಿದ್ಯಾ? ಆದ್ರೆ ಇದು ಕಾಯಿ ಆಗೋದಿಲ್ಲ. ಇದು ಕಾಯಿ ಆಗೋದಿಲ್ಲ. ಮಿನಿಮಮ್ ನಿಮ್ಗೆ ಮೊಗ್ಗಾಗ್ಬೇಕು ಅಂದ್ರೆ 2.5 ವರ್ಷ ಬೇಕು ಅದಕ್ಕೆ. ಅದನ್ನ ಆತರ ಬಂದ್ರೆ ನಾವು ತೆಗೆದು ಬಿಡ್ಬೇಕು ಅದನ್ನ. ಬಿಟ್ಟಿದ್ದೀನಿ ಅದು ತೆಗೆದು ನೋಡಿ, ಇದೆಲ್ಲ ವೇಸ್ಟ್, ಇದೆಲ್ಲ ಲೀಫ್ ಆಗೋದಿಲ್ಲ. ಇದೆಲ್ಲ ಇದನ್ನ ತೆಗೆದ್ರೆ ಇದಕ್ಕೆ ಡೆವಲಪ್ಮೆಂಟ್ ಅನುಕೂಲ ಆಗ್ತದೆ. ಆತರ ನಾವು ಅದನ್ನ ಬಿಟ್ಕೊಂಡ್ರೆ ಆಗ್ತದೆ. ನೋಡಿ ಮೊಗ್ಗಿದೆ ಅಲ್ವಾ, ಇಷ್ಟೆಲ್ಲ ಮೊಗ್ಗೆಲ್ಲ ಕಾಯಿ ಆಗ್ಬಿಡ್ತು ಅಂದ್ರೆ ನಿಮ್ಗೆ ಈ ಕೊಂಬೆ ಯಾವ್ದು ಉಳಿಯೋದಿಲ್ಲ. ಹಿಂಗ್ ಕೆಳಗಡೆ ಸೋಕೊಂಡು ಗಾಳಿಗೆ ಮುರಿದೋಗ್ತದೆ ಇರ್ತದೆ. ಮತ್ತೆ ಈ ತರ ಕೆಳಗಡೆ ತರ ಬೊಗ್ತು ಅಂದ್ರೆ ಗಿಡ ನಿಮ್ಗೆ ಇದು ಮೇಲ್ಗಡೆ ಬೆಳೆಯೋದಿಲ್ಲ ಇನ್ನು. ಈಗ ನಮ್ಗೆ ಯಾವ ತರ ಒಂದ್ 6 ತಿಂಗಳು ಇದೇ ತರ ಇದ್ಬಿಡ್ತಾನೆ, ಒಂದ್ 3 ತಿಂಗಳು ತಿರ್ಗಾ ಇದು ನಿಮ್ಗೆ ಮೇಲ್ಗಡೆ ಬರೋದಿಲ್ಲ. ಇದನ್ನ ಇಲ್ಲಿ ನಾವು ಕಟ್ ಮಾಡಿ ತಿರ್ಗಾ ಅದನ್ನ ಮೇಲ್ಗಡೆ ಬೆಳೆಸ್ಬೇಕಾಗ್ತದೆ. ಅದಕ್ಕೋಸ್ಕರ ಇದು ಕಾಯಿನೆಲ್ಲ ಬಿಡ್ಬಾರ್ದು ನಾವು ಇಲ್ಲಿ ಮೊಗ್ಬಿಡದೆ. ಇದನ್ನ ತೆಗೆದ್ರೆ ಈ ಗಿಡನ ಈಗ ಮೇಲ್ಗಡೆ ಬೆಳ್ಕೊಂಡು ಹೋಗ್ತದೆ. ಈಗ 1 ವರ್ಷ ಗಿಡ ಅಂದ್ರೆ ಇದು ಕೆಳಗಡೆ ಬರೋದು ಕಟ್ ಮಾಡ್ಬಿಡ್ಬೇಕಾ ಸರ್? ಸರ್ ನೆಲಕ್ಕೆ ಸೋಕ್ಬಾರ್ದು ಅಷ್ಟೇ ನಿಮ್ಗೆ. ನೋಡಿ ಈ ಲೀಫ್ಗೂ ವ್ಯತ್ಯಾಸ ನೋಡಿ. ಇದೆಲ್ಲ ನೆಲಕ್ಕೆ ಸೋಕ್ತಾರೆ, ಇಲ್ಲಿರೋ ಇನ್ಸೆಕ್ಟಿಸೈಡ್ ಅಲ್ಲಿ ಅಪ್ಲೈ ಆಗಿ ಎಲ್ಲ ಕಲರ್ ಆಗುತ್ತೆ. ಇದು ಗಿಡಕ್ಕೆ ಯಾವತ್ತಿದ್ರು ಇದಕ್ಕೆ ಸ್ವಲ್ಪ ನೋವಿದ್ದಂಗೆ. ಅದು ಕಟ್ ಮಾಡ್ಬೋದಾ? ತೆಗೆದ್ಬಿಡ್ಬೇಕು, ಇದು ಕಟ್ ಮಾಡಿ. ಇದೆಲ್ಲ ನೆಲಕ್ಕೆ ಸೋಕ್ಬಾರ್ದು. ಇದಿಷ್ಟು ಮಾತ್ರ. ಇದು ಬಿಟ್ಟು ನೋಡಿ ಟಾಪ್ ಇಲ್ಲಿ ಹೋಗಿದೆ ಅಲ್ವಾ, ಇದು ಸುಮ್ಮನೆ ಬೆಳ್ಕೊಂಡು ಹೋಗ್ತಾ ಇದ್ರೆ ಇದು ಇದೇ ತರ ಇರ್ತದೆ. ಇದು ಡೆವಲಪೇ ಆಗೋದಿಲ್ಲ. ಇಲ್ಲಿ ಕಟ್ ಮಾಡ್ತು ಅಂದ್ರೆ ಇದೆಲ್ಲ ದೊಡ್ಡ ದೊಡ್ಡ ಕೊಂಬೆಗಳಾಗ್ತದೆ. ಅವಾಗ ಗಿಡ ನಿಮ್ಗೆ ಸ್ಪ್ರೆಡ್ ಆಗ್ತದೆ. ನೋಡಿ ಈ ಗಿಡಕ್ಕೂ ವ್ಯತ್ಯಾಸ ನೋಡಿ. ಅದನ್ನ ಕಟ್ ಮಾಡಿದ್ರೆ ಸರ್ಕಲ್ ಟೈಪ್ ಡೆವಲಪ್ ಬಂದಿದೆ. ಹೌದು, ಆತರ. ಸರ್ ನಾವು ಕಾಯಿ ಬರುತ್ತಲ್ವಾ, ಫಸ್ಟ್ ಅದೇ 1-2 ವರ್ಷ ಬಿಟ್ಟು ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ಬೋದು? ಎಷ್ಟು ಸರ್? ಇದು 4ನೇ ವರ್ಷ ಬಂತು ಅಂದ್ರೆ ನಿಮ್ಗೆ ನೋಡಿ ಅದು ಸ್ವಲ್ಪ ಟಾಪ್ ಹಂಗೆ ಬೆಳೆದಿದೆ. ನಾವು ಫಲ ಬರೋದೇ 4 ವರ್ಷನಾ? ಅಲ್ಲ, 3 ವರ್ಷ. 3ನೇ ವರ್ಷಕ್ಕೆ ಬರ್ತದೆ. 3ನೇ ವರ್ಷಕ್ಕೆ ಏನಾಗ್ತದೆ, ಕಾಯಿ ಬಿಡ ಹೆಂಗಿರುತ್ತೆ ಸೇಮ್ ಇದೇ ತರ ಕಾಯಿ ಕಚ್ಚುತ್ತೆ.
ಅಂದ್ರೆ 3ನೇ ವರ್ಷಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ದೊಡ್ಡ ಗಿಡ ಆಗಿರ್ತದೆ, ಓಕೆ ಬಟ್ ಕಾಯಿ ಕಚ್ಚುತ್ತೆ. ಹ್ಮ್. ನಮ್ ಗಿಡ ಹೆಂಗ ಈಗ ಒಂದೊಂದು ಇಷ್ಟು ದೊಡ್ಡದಾಗಿರ್ತದೆ, ಹ್ಮ್ ಇದಕ್ಕೆ ಎಷ್ಟು ಕಾಯಿ ಇದು ಕೊಂಬೆ ಇದೆ ಅಲ್ವಾ, ಹಾ ಇದು ಒಂದು ಕಾಯಿ ತಡೆಯುತ್ತೆ, ಓಕೆ ಇದ್ರಲ್ಲಿ ಒಂದು ಮಾತ್ರ ಬಿಟ್ಕೋಬೇಕು. ಹ್ಮ್ 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 ನೋಡಿ ಇದು ಯಾವ್ದು ಗಿಡನೇ ಗಿಡ ತಡೆಯೋದಿಲ್ಲ. ಗಿಡಕ್ಕೆ ಎಷ್ಟು ಅಂತ ಇದೆ ಅಷ್ಟು ಮಾತ್ರ ಅಷ್ಟು ಬಿಟ್ಕೋಬೇಕು. ಮಾತ್ರ ಬಿಟ್ಕೋಬೇಕು ನೀವು. ಹಾ, ಮಿಕ್ಕಿದ್ದು ನೀವು ತೆಗ್ದ್ಬಿಡು. ಹೆವಿ ಬಿಟ್ಟಷ್ಟು ಹಾ. ಅದ್ ಗಿಡಕ್ಕೆ ಎಷ್ಟು ವೆಯ್ಟ್ ಆಗುತ್ತೆ ಹ್ಮ್. ಅಷ್ಟು ನಿಮ್ಗೆ ಗಿಡ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಹಂಗಂದ್ರೆ ಒಂದ್ 5 ವರ್ಷ ಆದ್ರೆ ಎಷ್ಟು ಕೆಜಿ ಸಿಗುತ್ತೆ ಒಂದು ಸರ್ ನಿಮ್ಗೆ 4ನೇ ವರ್ಷದಿಂದ ಶುರು ಆಗುತ್ತೆ, ಹ್ಮ್. 150 kg ಮೇಲೆನೆ ನಿಮ್ಗೆ 4ನೇ ವರ್ಷದಿಂದ. 4 ವರ್ಷದ ಮೇಲೆ ನೀವು 4ನೇ ವರ್ಷದಿಂದ ನೀವು ಎಷ್ಟು ಕಾಯಿ ಬಿಟ್ಕೊಂಡ್ರು ಗಿಡ ತಡ್ಕೊಳ್ಳುತ್ತೆ. ಅಂದ್ರೆ ನೀವು ಯಾವ ತರ ಗಿಡ ಡೆವಲಪ್ ಮಾಡಿರ್ತಾರೆ ಅದ್ರ ಹ್ಮ್. ತಕ್ಕನಾಗೆ. ಓಕೆ ಓಕೆ ಹ್ಮ್. ಹಂಗಾರೆ ಇದು ರೈತರಿಗೆ ಹ್ಮ್. ಇದು ಹೆಂಗ ಒಳ್ಳೆ ಅವರು ಹೌದು ಸರ್, ಒಳ್ಳೆ ಬೆಳೆನೇ ಇದು. ಹ್ಮ್. ಬೇರೆ ಬೆಳೆಗೆ ಎಲ್ಲಾ ಮಾಡಿದ್ದನ್ನೇ ಮಾಡ್ತಾ ಇದ್ರೆ ಇವಾಗ ರೈತ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ. ನೀವು ಒಬ್ರು ಮಾಡಿದ ನಾವು ಬಿಟ್ಟು ನಾವೇನಾದ್ರು ಬೇರೆ ಹೊಸದಾಗಿ ಥಿಂಕ್ ಮಾಡ್ಬೇಕು ಅಂತಂದ್ರು ಬಟರ್ ಫ್ರೂಟ್ ಮಾಡಿ. ಬಟರ್ ಫ್ರೂಟ್ ಅಂತ ಯಾವುದೇ ಬೆಳೆ ಬೆಳಿಬೇಕಾದ್ರು ಈಗ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಬರುತ್ತಲ್ಲ ಇದು ಆರಾಮಾಗಿ ಬರ್ತದೆ ಸರ್. ಇದು ಫಾರಿನ್ ವೆರೈಟಿ ಸರ್ ನಿಮ್ ಕರ್ನಾಟಕದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಬರ್ತದೆ. ಈಗ ನಾರ್ತ್ ಕಡೆನೂ ಮಾಡ್ತಾ ಇದಾರೆ, ಅದೇ ಈಗ ಸೌತ್ ಕಡೆ ತುಂಬಾ ಈಗೀಗ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಆಗ್ತಾ ಇದೆ. ಹೌದಾ? ಈಗ ಈ ಕೆಜಿ ಎಷ್ಟು ಬರುತ್ತೆ ಸರ್ ನಮ್ಮ ಸರ್ ನಿಮ್ಗೆ ಲೋಕಲ್ ವೆರೈಟಿ ಈಗ ಮಾರ್ಕೆಟ್ ರೇಟ್ ಇರೋದು ನಿಮ್ಗೆ 200 ರೂಪಾಯಿ ನಡೀತಾ ಇದೆ. ಅಂದ್ರೆ ನೀವು ಅಲ್ಲಿ ಹೋಗಿ ಮಾರಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಸಪೋಸ್ ನೀವು ಯಾರು ಏಜೆಂಟ್ ಮುಖಾಂತರ ಇದ್ರೆ ಒಂದ್ 20-30 ರೂಪಾಯಿ ಕಡಿಮೆ ಆಗ್ಬೋದು ನಿಮ್ಗೆ. ಮಿನಿಮಮ್ ನಿಮ್ಗೆ ಒಂದು 180-150 ಈ ರೇಂಜ್ ಅಲ್ಲಿ ಲೋಕಲ್ ವೆರೈಟೀಸ್ ಸಿಗುತ್ತೆ. ನಿಮ್ಗೆ ಫಾರಿನ್ ವೆರೈಟಿ ಬೇಕು ಅಂತ ನಿಮ್ಗೆ ಮೆಕ್ಸಿಕನ್ ಆಶ್ ಇರ್ಬೋದು, ರೇಡ್, ಪಿಂಕರ್ಟನ್ ಇವೆಲ್ಲ ಅಂದ್ರೆ ನಿಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಕ್ ಆಗೋದಿಲ್ಲ. ನಿಮ್ಗೆ 450 ರೂಪಾಯಿ 350 ರೂಪಾಯಿ ಈ ರೇಂಜ್ ಅಲ್ಲಿ. ಅದು 5ನೇ ವರ್ಷ ಗಿಡ ಅದು 4ನೇ ವರ್ಷ. 4ನೇ ವರ್ಷ ಅದು ಐತೆ ಆಯ್ತೆ. ಅದು ನಿಮ್ಗೆ ಜೂನ್ ಜುಲೈ ತಿಂಗಳಲ್ಲಿ ಕ್ರಾಪ್ ಬರುತ್ತೆ. ಇದು ನಿಮ್ಗೆ ಸಮ್ಮರ್ ಅಲ್ಲಿ ಬರೋದು, ಇದು ನಿಮ್ಗೆ ಬೇಸಿಗೆ ತಳಿ. ಇದು ಬೇಸಿಗೆ ತಳಿ ಅದು ನಿಮ್ಗೆ ಜೂನ್ ಜುಲೈ ಬರೋದು. ಅದು ಸೀಸನ್ ಬರೋದು ನಿಮ್ಗೆ. ಇದು ಸರ್ ವರ್ಷಕ್ಕೆ ಎಷ್ಟು ಸತಿ ಬರುತ್ತೆ ಸರ್? ಸರ್ ಕೆಲವೊಂದ್ ಗಿಡ ನಿಮ್ಗೆ ನಮ್ಮ ಇಂಡಿಯನ್ ವೆರೈಟಿ 2 ಸೀಸನ್ ಬರ್ತದೆ. ಈಗ ನೋಡಿ ಆಲ್ರೆಡಿ ಅದು ಕ್ರಾಪ್ ಕಾಯಾಗಿ ಅದು ಇದ್ರದ್ದು ಇದು ಈಗ ತೋರಿಸ್ನಲ್ಲ ಇದು ಹ್ಯಾಶ್ ವೆರೈಟಿ. ಇದು ಹ್ಯಾಶ್ ವೆರೈಟಿ. ಇದು ಒಂದೇ ಕ್ರಾಪ್ ಬರೋದು. ಎಲ್ಲೋ ರೇರ್ ನಿಮ್ಗೆ 2 ಕ್ರಾಪ್ ಬರೋದು. ನಿಮ್ಗೆ ಗಿಡ ಚೆನ್ನಾಗಿ ಅನುಕೂಲ ಆಯ್ತು ಅಂದ್ರೆ 2 ವೆರೈಟಿ ಬರ್ತದೆ. ಇದೆಲ್ಲ ನಮ್ಮ ಇದಿದೆ ಬಲೂನ್ ವೆರೈಟಿ. ಇದು ನಿಮ್ಗೆ ವರ್ಷಕ್ಕೆ 2 ಕ್ರಾಪ್ ಬಂದೇ ಬರ್ತದೆ. ಈ ತರ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ನೀವು ವರ್ಷಕ್ಕೆ 2 ಕ್ರಾಪ್ ತಗೋಬಹುದು. ಕೆಲವೊಂದ್ ಗಿಡ ವೀಕ್ ಇರೋ ಗಿಡಗಳಲ್ಲಿ 1 ಕ್ರಾಪ್ ಅಂತ ಕಂಪಲ್ಸರಿ ಬಂದೇ ಬರ್ತದೆ. ಸರ್ ಇದು ಹೂವು ಬಿಡೋದು ಯಾವ ಸೀಸನ್ ಇದು? ಸರ್ ಇದು ಮೇನ್ ಸೀಸನ್ ಬಂದು ನಿಮ್ಗೆ ಜೂನ್ ಜುಲೈ ತಿಂಗಳಲ್ಲೇ ಬರೋದು. ಇದು ಜಾಸ್ತಿ ಹೂವು ಬಿಡೋದು ಜೂನ್ ಇಲ್ಲ ಮೇ ತಿಂಗಳಲ್ಲಿ ಬಿಡ್ತದೆ. ನಿಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಫ್ಲವರಿಂಗ್ ಆಗಿ ನಿಮ್ಗೆ ಫ್ರೂಟಿಂಗ್ ಬರೋದು ನಿಮ್ಗೆ ಜುಲೈ ಏಪ್ರಿಲ್ ಮೇ ವರೆಗೂ ಬರ್ತದೆ ನಿಮ್ಗೆ ಫ್ರೂಟ್. ಆವಾಗ ಸೀಸನ್ ಎಲ್ಲಾ ಕಡೆನೂ ಅದೇ ಟೈಮಲ್ಲಿ ಬರೋದು. ನಿಮ್ಗೆ ಫೆಬ್ರವರಿಯಿಂದ ಫ್ರೂಟಿಂಗ್ ಕೆಲವೊಂದು ಸ್ಟಾರ್ಟ್ ಆಗ್ತದೆ. ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಫೆಬ್ರವರಿ ಬಂತು ಅಂದ್ರೆ ನಿಮ್ಗೆ ಅವಾಗ ಸಮ್ಮರ್ ಇರ್ತದೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಆ ಟೈಮಲ್ಲಿ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಕಾಯಿ ಜಾಸ್ತಿ ಇರುತ್ತೆ, ಕಾಯಿ ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಅದಕ್ಕೋಸ್ಕರ ನಿಮ್ಗೆ ರೇಟ್ ಜಾಸ್ತಿ ಆಗೋದು. ಯಾಕಂದ್ರೆ ಸೀಸನ್ ಅಲ್ಲಿ ಎಲ್ಲಾ ಬಲ್ಕ್ ಆಗಿ ಬರ್ತದೆ, ಅದಕ್ಕೋಸ್ಕರ ರೇಟ್ ಕಡಿಮೆ ಆಗ್ತದೆ. ಇದು ನಿಮ್ಗೆ ಸಮ್ಮರ್ ಸ್ವಲ್ಪ ಕಾಯಿ ಕಡಿಮೆ ಬರೋದ್ರಿಂದ, ಈಲ್ಡ್ ಕಡಿಮೆ ಬರೋದ್ರಿಂದ ರೇಟ್ ಜಾಸ್ತಿ ಇರ್ತದೆ. ಅಂದಾಜಿ ನಮ್ಗೆ ಒಂದು 100 ರೂಪಾಯಿ ಅಂತ ಮಿನಿಮಮ್ ಹೋಗುತ್ತೆ ಸರ್. 100 ರೂಪಾಯಿ ನಿಮ್ಗೆ 40 ರೂಪಾಯಿ 50 ರೂಪಾಯಿ ಕೊಟ್ಟರು ನಿಮ್ಗೆ ಲಾಸ್ ಇಲ್ಲ ಗಿಡದಲ್ಲಿ. ಇನ್ವೆಸ್ಟ್ಮೆಂಟ್ ಆ ರೇಂಜ್ ಅಲ್ಲಿ ಮಾಡಿರ್ತೀರಾ. ನೀವು ಒಂದು 1000-2000 ಕೊಟ್ಬಿಟ್ಟು ಮೆಕಡಮಿ ಆಗ್ಬೋದು ಅದೆಲ್ಲ ಮಾಡಿದಾಗ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ನೀವು 100 ರೂಪಾಯಿ 150 ರೂಪಾಯಿ ಗಿಡ ತಗೊಂಡು ಪ್ಲಾಂಟೇಶನ್ ಮಾಡಿದ್ರೆ ನಿಮ್ಗೆ ಆವರೇಜ್ ನೀವು ಅದರ 3 ಪಟ್ಟು 10 ಪಟ್ಟು ಬಂದ್ಬಿಟ್ರೆ ನಿಮ್ಗೆ ಪ್ರಾಫಿಟ್ ಅದು ನಿಮ್ಗೆ. ಒಂದು ಎಕರೆಗೆ ಅಂದ್ರೆ ಎಷ್ಟು ಸಿಗ್ಬೋದು ಸರ್? ಅದ್ ಹೇಳಿದ್ರೆ ನಿಮ್ಗೆ 3ನೇ ವರ್ಷಕ್ಕೆ ನೀವು ಮಿನಿಮಮ್ ಒಂದು ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ನೀವು ಒಂದು ಎಕರೆಗೆ ಇಲ್ಲಾಂದ್ರೆ ಒಂದು 4-5 ಟನ್ 4 ವರ್ಷ 5 ವರ್ಷಕ್ಕೆ ಬರುತ್ತೆ ಸರ್. ಪೀಕ್ ಅಂದ್ರೆ ನಿಮ್ಗೆ 7 ಟನ್ 8 ಟನ್ ಬರ್ತದೆ ಒಂದು ಎಕರೆಗೆ ಮೇಂಟೆನೆನ್ಸ್ ಮೇಲೆ. ಅದು 8 ಟನ್ ಅಂದ್ರೆ 1 ಟನ್ 10,000 ಆದ್ರೂ 10 ಟನ್ ಬಂದು ನಮಗೆ 10 ಲಕ್ಷ ಆಗ್ತದೆ. 10 ಲಕ್ಷ ಬೇಡ ನಿಮ್ಗೆ 5 ಲಕ್ಷ ಬರಲಿ. 5 ಲಕ್ಷ ಬರಲಿ. ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ನೀವು ಅದಲ್ವಾ? ಅಡಿಕೆನೂ ಮಾಡ್ಬೋದು, ಅಡಿಕೆ ಮತ್ತೆ ತೆಂಗು ಎಲ್ಲ ಮಾಡ್ಬೋದು. ಈಗ ತೆಂಗಲ್ಲಿ ನಿಮ್ಗೆ ಒಂದು ವರ್ಷಕ್ಕೆ ನೀವು ಕೊಬ್ಬರಿ ಮಾಡೋದು ಸ್ವಲ್ಪ ಇದು ಮಾಡ್ಬೋದು. ನಿಮ್ಗೆ ಎಳ್ನೀರೇ ಮಾಡ್ಬೋದು, ತೆಂಗಿನಕಾಯಿನೇ ಮಾಡ್ಬೋದು, ಏನೇ ಮಾಡ್ಬೋದು. ಎಷ್ಟು ಬರ್ಬೋದು ನಿಮ್ಗೆ ಒಂದು ವರ್ಷಕ್ಕೆ ಅಂದ್ರೆ 1.5 ಲಕ್ಷ 2 ಲಕ್ಷ. ಅದು ಡಿಮ್ಯಾಂಡ್ ಇದ್ದಾಗ ಎಳ್ನೀರು ಒಂದೊಂದ್ಸರಿ 5-10 ರೂಪಾಯಿಗೂ ಬರ್ತದೆ, 30 ರೂಪಾಯಿಗೂ ಹೋಗ್ತದೆ. ಆತರ ಇದ್ರಲ್ಲಿ ಆತರ ಇಲ್ಲ ಸರ್. ಇದು ಫ್ರೂಟ್ ಪರ್ಪಸ್ ಆಗಿರೋದ್ರಿಂದ ಎಲ್ಲ ಜನ ಆಲ್ಮೋಸ್ಟ್ ಎಲ್ಲಾ ಸೀಸನ್ ಅಲ್ಲಿ ಬೇಕಾದ್ರೆ ಸಿಕ್ಕಿದ್ರೆ ಎಲ್ಲಾ ಸೀಸನ್ ಅಲ್ಲಿ ತಿಂತಾರೆ. ಆತರ ರೈತರಿಗೆ ಇದು ಒಳ್ಳೆ ಪ್ರಾಫಿಟ್ ಸರ್ ಇದರಲ್ಲಿ. ಈಗ ನಮಗೆ ಡ್ರ್ಯಾಗನ್ ಫ್ರೂಟ್ ಮತ್ತೆ ಬೇರೆ ಇದೆಲ್ಲ ಮಾಡ್ತು ಅಂತಂದ್ರೆ ನಿಮ್ಗೆ ಅದು ಒಂದೇ ಪರ್ಪಸ್. ಅದು ನಿಮ್ಗೆ ಫ್ರೂಟ್ ಪರ್ಪಸ್. ಎಲ್ಲೋ ರೇರ್ ನಿಮ್ಗೆ ಫೇಶಿಯಲ್ ಗಿಶಿಯಲ್ ಅದೆಲ್ಲ ಮಾಡೋದು ನಿಮ್ಗೆ. ಇದು ನಿಮ್ಗೆ ಸೋಪ್ ಇದೆ, ಆಯಿಲ್ ಇದೆ, ಮತ್ತೆ ಫೇಶಿಯಲ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಮತ್ತೆ ಮೇನ್ ಇದು ಫ್ರೂಟ್ ಜ್ಯೂಸ್ ಪರ್ಪಸ್ಗೆ ಹೋಗೋದು. ಇದು ಜ್ಯೂಸ್ಗೆ ಅದು ಮೂರ್ ಐತಾ? ಅದು ಬಲೂನು ಸರ್ಕಲ್ ಬರ್ತದೆ. ಮತ್ತೆ ಇಂಡಿಯನ್ ವೆರೈಟಿ ಇನ್ನೊಂದು ಟೀ ಕಡೆ ಅಂದ್ರೆ ಇನ್ನೂ ವೆರೈಟೀಸ್ ಇದೆ. ಬಟ್ ಬೆಸ್ಟ್ ಎಲ್ಲಾ ತರದಲ್ಲೂ ನಮ್ಗೆ ಎಲ್ಲಾ ತರದಲ್ಲಿ ಬೆಳೆದು ನಮ್ಗೆ ಯಾವ ತರದಲ್ಲಿ ಅನುಕೂಲ ಇದೆ ಅದನ್ನ ಮಾತ್ರ ನಾವು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡೋದು ನಾವು. ಈಗ ಬಲೂನು ಮತ್ತೆ ಬಲ್ಬ್ ಇರುತ್ತಲ್ವಾ,
ಎಲ್ಲ ಒಂದೇ ಒಂದು ಒಂದು ಸರ್ ಗಿಡ- ಜೆನೆಟಿಕ್ ಎಲ್ಲ ಒಂದೇ ಇರ್ತದೆ, ಹ್ಮ್. ಬಟ್ ಫ್ರೂಟ್ ಶೇಪ್ ಬೇರೆ ಇರ್ತದೆ ನಿಮ್ಗೆ. ಹಾ, ಹಾ. ನಿಮ್ಗೆ ಟೇಸ್ಟ್ ಆಗಿರ್ಬೋದು, ಹ್ಮ್. ಮತ್ತೆ ಅದ್ರಲ್ಲಿ ಏನಾರ ಆಯಿಲ್ ಕಂಟೆಂಟ್ ಎಲ್ಲ ಏನೇ ಇದ್ರು ಸೇಮ್ ಇರ್ತದೆ ನಿಮ್ಗೆ, ಅದ್ರಲ್ಲಿ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. Okay, okay. ಬಟ್ ನಿಮ್ಗೆ ಬಲೂನ್ ಸ್ವಲ್ಪ ಬಲ್ಪ್ ರೇಟ್ ಸ್ವಲ್ಪ ಸಣ್ಣ ಬರ್ತದೆ, ಹಾ. ಬಲೂನ್ ಸ್ವಲ್ಪ ದಪ್ಪ ಇರ್ತದೆ. ಹ್ಮ್. ನಿಮ್ಗೆ ಗಿಡದಲ್ಲಿ ನಿಮ್ಗೆ ಕಾಯಿ ಬಿಡ್ಬೇಕಾದ್ರು ಅಷ್ಟೇನೆ, ಹಾ. ನಿಮ್ಗೆ ಸ್ವಲ್ಪ ಇದು ದಪ್ಪ ಇರ್ತದಲ್ಲ ಬಲೂನ್, ಹೌದು ಅದಕ್ಕೆ ಬಲೂನ್ ಬಲ್ಪ್ ಹೋಲ್ಸ್ಕೊಂಡು ಸ್ವಲ್ಪ ಕಡಿಮೆ ಬಿಡ್ತದೆ, ಬಟ್ ದಪ್ಪ ಸೈಜ್ ಇರ್ತದೆ. ವೆಯ್ಟ್ ಅಲ್ಲಿ ನಿಮ್ಗೆ ವ್ಯತ್ಯಾಸ ಬರೋದಿಲ್ಲ, ವ್ಯತ್ಯಾಸ ಆಲ್ಮೋಸ್ಟ್ ಅದೇ ವೆಯ್ಟ್ ಬಂದು ನಿಂತ್ಕೊಳ್ತದೆ. ಸೀಡ್ ಒಳಗಡೆ ಇರುತ್ತಲ್ವಾ, ಹಾ. ಬಲ್ಬ್ಗೂ ಅದಕ್ಕೆ ಡಿಫ್ರೆಂಟ್ ಇದೆ. ಆಲ್ಮೋಸ್ಟ್ ಸೇಮ್ ಇರ್ತದೆ. ಹಾ. ಅಂದ್ರೆ ನಿಮ್ಗೆ ಬಲ್ಪ್ ಅಲ್ಲಿ ಸ್ವಲ್ಪ ಸಣ್ಣ ಇರ್ತದೆ, ಹ್ಮ್. ಆ ಫ್ರೂಟ್ ತಕ್ಕಂತೆ ಒಳಗಡೆ ಸೀಡ್ಸ್ ಇರ್ತದೆ ಇದ್ರಲ್ಲಿ. ಹ್ಮ್. ಸ್ವಲ್ಪ ಬಲೂನ್ ವೆರೈಟಿ ಸ್ವಲ್ಪ ದಪ್ಪ ಸೀಡ್ಸ್ ಇರ್ತದೆ. ಹಾ, ಅದ್ ಬಿಟ್ರೆ ನಿಮ್ಗೆ ಸರ್ಕಲ್ ಟೈಪ್ ಅಲ್ಲಿ ದಪ್ಪ ಸೀಡ್ಸ್ ಇರ್ತದೆ. ಹಾ, 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 ಹಾ. ಅಂದ್ರೆ ಸರ್ಕಲ್ ಇರೋದ್ರಿಂದ ಹ್ಮ್. ಸ್ವಲ್ಪ ನಿಮ್ಗೆ ಪಲ್ಪ್ ಕಡಿಮೆ ಬರ್ತದೆ ಸರ್ಕಲ್ ಹಾ. ಇರೋದ್ರಲ್ಲಿ. ಹಾ, ಹಾ. ಆಲ್ಮೋಸ್ಟ್ ನಿಮ್ಗೆ ಫಾರಿನ್ ವೆರೈಟಿ ರೀಡ್ ಅಂತ ಇದೆ, Okay. ಅದು ಸೇಮ್ ಅದೇ ಇದ್ರಲ್ಲಿ ಬರ್ತದೆ. ಹಾ, ಹಾ, ಬಟ್ ಕೀಪಿಂಗ್ ಕ್ವಾಲಿಟಿಲಿ ರೀಡ್ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು. ಹಾ, ಹಾ. ಅಂದ್ರೆ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ಸರ್ ನಿಮ್ಗೆ ಆ ವೆರೈಟಿ ಈ ವೆರೈಟಿ ಅಂತ ಯಾರು ಕೇಳೋದಿಲ್ಲ. ಬಟರ್ ಫ್ರೂಟ್ ಅಂತ ಬಟರ್ ಫ್ರೂಟ್, Butterfruit. ಯಾವ್ದು ರೇಟ್ ಕಡಿಮೆ ಇದೆ ಅದನ್ನ ಕೊಡಿ ಅಂತ. ಅದನ್ನ ಕೊಡಿ. ಎಲ್ಲೋ ರೇರ್ ನಿಮ್ಗೆ 100 ನಿಮ್ಗೆ 1% ಇಲ್ಲ 10% ಮಾತ್ರ ನಮ್ಗೆ ಇದೇ ವೆರೈಟಿ ಬೇಕು ಹ್ಮ್, ಇದೆ ಹ್ಮ್. ಅಂತ ಮೇಜರ್ ಆಗಿ ಅದನ್ನೇ ಕೇಳ್ತಾ ತಗೊಳ್ಳೋರು. 1% 10% Foreign variety ಅಷ್ಟೇ. ಕೇಳ್ತಾರೆ. ಹಾ. ಅದು ನಿಮ್ಗೆ ಮಾಲು ಸೂಪರ್ ಮಾರ್ಕೆಟ್ ಇದ್ರಲ್ಲಿ ಮಾತ್ರ ಸಪ್ಲೈ ಇರ್ತದೆ. ನಿಮ್ಗೆ ಹ್ಮ್. ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಫ್ರೂಟ್, Okay. ಯಾಕಂದ್ರೆ ರೇಟ್ ಹಂಗೆ ಇರ್ತದೆ. ಅದು ಹ್ಮ್, ಹ್ಮ್, ನಿಮ್ಗೆ ಹ್ಮ್. 350 ರೂಪಾಯಿ 400 ರೂಪಾಯಿ ಕೊಟ್ಟು ಯಾರು ನಿಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿಲ್ಲ ಹೌದು, ಆ ತರ. ಹಾ. ಇದು ನಿಮ್ಗೆ 150 ರೂಪಾಯಿ ಕೊಟ್ರೆ ಮೋಸ ಇಲ್ಲ. 4 ಫ್ರೂಟ್ ಬಂತಂದ್ರೆ ನಿಮ್ಗೆ 150 ರೂಪಾಯಿ ಕೊಟ್ರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಬೇಕಾದ್ರೂ ತಗೊಂಡು ತಿನ್ಬೋದು. ಹ್ಮ್, ನಿಮ್ಗೆ ರೇಂಜ್ ರೇಂಜ್ ಅಲ್ಲಿ 400-500 ರೂಪಾಯಿ ಕೊಟ್ಬಿಟ್ಟು ಒಂದ್ ಕೆಜಿ ಫ್ರೂಟ್ ತಿನ್ಬೇಕು ಅಂತ ಸ್ವಲ್ಪ ಹಿಂದೆಟ್ ಆಗ್ತಾರೆ ಜನ. ಹ್ಮ್, ಗೊತ್ತಾಗ್ತದೆ. ಆ ತರ ಇದು ಏನೇನಪ್ಪ ಯೂಸ್ ಮಾಡ್ತಾರೆ ಸರ್? ಬರೀ ಫ್ರೂಟ್ ಮಾತ್ರನಾ? ಫ್ರೂಟ್ ಮತ್ತೆ? ಇದು ಹೆಲ್ತ್ ಬೆನಿಫಿಟ್ ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಹಾ, ನಿಮ್ಗೆ ಲೇಡೀಸ್ ಗಳಿಗೆ ಇದು ಸ್ಕಿನ್ ಗ್ಲೋನೆಸ್ ಜಾಸ್ತಿ ಆಗ್ತದೆ, ಹಾ. ಅರ್ಥ ಆಗ್ತಿದೆ. Powder. ಮತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಇದಕ್ಕೆ. ನೀವು ಹಾ. ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಈ ಫ್ರೂಟ್ ಎಲ್ಲೂ ಸಿಗ್ತಾನೆ ಇರಲಿಲ್ಲ, ಅಷ್ಟೊಂದು ಹಾ. ಡಿಮ್ಯಾಂಡ್ ಇತ್ತು ಇದಕ್ಕೆ. ಹಾ. ಅವಾಗ್ಲೇ ಇದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಆಗಿದ್ದು ನಿಮ್ಗೆ, ಹೌದಾ? ಹಾ. ಅದಲ್ವಾ. ಇಮ್ಯುನಿಟಿ ಪವರ್ ಈಗ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಇವಾಗ. Okay, okay. ಅದಕ್ಕೋಸ್ಕರ ಸರ್. ಸರಿ, ಸರಿ. ಈಗ ಒಂದು 10 ವರ್ಷ ಆದ್ಮೇಲೆ ಹ್ಮ್. ಒಂದು 500 kg ಆ ತರ ಬರುತ್ತಲ್ಲ ಸರ್ ನಿಮ್ಗೆ ಹೇಳಿದ್ನಲ್ಲ, ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಈಗ 3ನೇ ವರ್ಷಕ್ಕೆ ಇದಾಯ್ತಲ್ವಾ, ಹಾ. ನಿಮ್ ಗಿಡದ ಡೆವಲಪ್ಮೆಂಟ್ ನಿಮ್ಗೆ 15ನೇ ವರ್ಷದವರೆಗೂ ಡೆವಲಪ್ಮೆಂಟ್ ಆಗ್ತಾನೆ ಇರ್ತದೆ ಗಿಡ. ಇದು ನಿಮ್ಗೆ Okay, okay. ಹಾ. ನಿಮ್ಗೆ 15 ಒಂದು 20 ವರ್ಷದವರೆಗೂ ಪೀಕಲ್ಲಿ ಇರ್ತದೆ. ಪೀಕಲ್ ಇರ್ತದೆ. ನಿಮ್ಗೆ 12ನೇ ವರ್ಷದಿಂದ ಸ್ವಲ್ಪ ಡೌನ್ ಆಗ್ತದೆ. 12 ವರ್ಷ. ಅಂದ್ರೆ ಇದು ಯಾವ ತರ ರೈಸ್ ಆಗ್ತಾ ಹೋಗ್ತಾ ಇದೆ ಫ್ರೂಟ್, ಹ್ಮ್. ಅಲ್ಲಿ ನಿಮ್ಗೆ ಸೆಲ್ಫ್ ಲೈಫ್ ಬಂದು ನಿಮ್ಗೆ 35 ವರ್ಷ ಅಂತ ಹೇಳ್ತಾರೆ. 35 ವರ್ಷ. 40-45 ವರ್ಷನೂ ಇರ್ತವೆ. ನಿಮ್ ಗಿಡ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಆ ರೀತಿ ಕೂಬಿಟ್ಟಿದ್ದು. Okay, okay. ಇದು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಮೇಲ್ಕೊಂಡು ಹೋಗ್ತಾ ಇರ್ತದೆ ಹ್ಮ್. ಫ್ರೂಟಿಂಗ್ ಅಲ್ಲಿ, ಅದೇ ತರ ನಿಮ್ಗೆ 12ನೇ ವರ್ಷದಿಂದ ಆಚೆಗೆ ಡೌನ್ ಆಗ್ತಾ ಹೋಗ್ತದೆ. ತಿರ್ಗಾ black ಡೌನ್ ಆಗಿ ಲಾಸ್ಟ್ ಫೈನಲ್ಸ್ ನಿಮ್ಗೆ ಒಂದು 35-40 ವರ್ಷಕ್ಕೆ ಹ್ಮ್. ಈಗ ನಿಮ್ಗೆ 40 kg 50 kg ರೇಂಜ್ ಬಂದು ನಿಂತ್ಕೊಳ್ಳುತ್ತೆ. ಈ ತರ ಆ ನಿಂತ್ಕೊಳ್ಳುತ್ತೆ. ತರ ಆ ಟೈಮಲ್ಲಿ ನಾವು ನೋಡ್ಕೊಂಡು ಪಕ್ಕದಲ್ಲಿ ಯಾವ್ದೋ ಒಂದು 5 ಅಲ್ಲ, ವರ್ಷ ನೀವು ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ. ನೀವು ಇದು ಮಾಡಿದ್ರಲ್ವಾ, ಹ್ಮ್. ಈಗ ಪೂರ್ತಿ ಮರ ಎಲ್ಲ ಪೂರ್ತಿ ಇದಾಗ್ತದಾಗ ತೆಗೆದ್ಬಿಟ್ಟು. ಅದು ಸ್ಟೆಮ್ ಈ ಐಟಮ್ ಬಂದಿರ್ತಲ್ವಾ, ಹ್ಮ್, ಹ್ಮ್. ಅದು ಸ್ಟೆಮ್ ನ ಅರ್ಧಕ್ಕೆ ತೆಗೆದ್ರೆ Okay. ಹೊಸ ಚಿಗುರು ಬರ್ತದೆ. ಹಾ, ಹಾ. ಅದು ನಿಮ್ಗೆ ಹೊಸ ಗಿಡ ತರನೇ. ಹೊಸ ಗಿಡ ತರ ಹೌದು. ಮೂಲಕ. ಅದಕ್ಕೆ ನೀವು ವೆರೈಟಿ ಚೇಂಜ್ ಮಾಡ್ಕೋಬಹುದು, ಹ್ಮ್, ಹ್ಮ್, ಹ್ಮ್. ಅಥವಾ ಅದೇ ಗಿಡನ ಡೆವಲಪ್ ಮಾಡಿ ಇನ್ನೊಂದ್ 2 ವರ್ಷ ಎಕ್ಸ್ಟ್ರಾ ತಗೊಳ್ತದೆ ಫ್ರೂಟಿಂಗ್ ಬರೋಕೆ. ಅದು Okay, okay. ಅದು ಹೊಸ ಗಿಡ ತರ ಬಂದು ನಿಮ್ಗೆ ಹೊಸ ಗಿಡದಲ್ಲಿ ಬರ್ತದೆ. ಅದೇ 35 ವರ್ಷ ಅಂದ್ರೆ ಒಂದು 25 ವರ್ಷ. ಆಪ್ಷನ್ ಅಲ್ವಾ, ಈಗ ನೀವು ಬಟರ್ ಫ್ರೂಟ್ ಬೆಳೆದಿರಲ್ವಾ, 35 ವರ್ಷದವರೆಗೆ ಅದರ ಅಭಿಪ್ರಾಯ ನಿಮ್ಗೆ ಗೊತ್ತಾಗ್ತದೆ. ಹಾ, ಇನ್ ತಿರ್ಗಿ ಇದನ್ನೇ ಮಾಡ್ಬೇಕಾ ಇಲ್ಲ ಹಾ. ಬೇರೆ ಕ್ರಾಪ್ ಮಾಡ್ಬೇಕಾ ಅಂತ ನಿಮ್ಗೆ ಗೊತ್ತಾಗಿರ್ತದೆ. Okay, okay. ನಿಮ್ಗೆ ಎಲ್ಲ ಅನುಕೂಲ ಚೆನ್ನಾಗಿದೆ ಅಂತಂದ್ರೆ ಅದನ್ನ ಇಟ್ಕೋಬಹುದು. ಹ್ಮ್, ಹ್ಮ್, ಹ್ಮ್. ಬೇಡ ಅಂದ್ರೆ ಬೇರೆ ಯಾವ್ದಾದ್ರು ಮಾಡ್ಬೋದು ನೀವು ಆ ತರ. ಹ್ಮ್, ಹ್ಮ್. ಯಾಕಂದ್ರೆ ನಿಮ್ಗೆ ಅಲ್ಲಿಂದ ಆಚೆಗೆ, ಯಾಕಂದ್ರೆ ನೀವು 40 ವರ್ಷದ ಮೇಲೆ ಮಡಗಿದ್ರು ಹ್ಮ್. ಈ ವಯಸ್ಸಾದವ್ರನ್ನ ಸಾಕ್ತಂಗೆ ಅದು ಹೌದೌದು. ಹ್ಮ್. ಏನೋ ಸೆಂಟಿಮೆಂಟಲ್ ಇಟ್ಕೋಬಹುದು, ಬಟ್ ಹೌದು. ಆದ್ರೆ ನಿಮ್ಗೆ ಸ್ವಲ್ಪ ರಿಟರ್ನ್ ಸ್ವಲ್ಪ ಕಡಿಮೆ ಬರ್ತಾ ಇರ್ತದೆ. ಹಾ, ಆ ತರ ಈ ಕಟ್ ಮಾಡಿದ್ರೆ ಹೊಸದ ತಳಿ ಹೊಸ ಬರುತ್ತೆ. ಅದೇ ತಳಿ ಬರ್ತದೆ. ಹಾ, ಹಾ. ಅದೇ ಅದೇ ತಳಿ ನಮ್ಗೆ ಬರ್ತದೆ. ಲೆಕ್ಕ But ಆಗಿ ನಿಮ್ಗೆ ಹೊಸದು. ಹೊಸ ಕಂಪ್ಲೀಟ್ ಆಗಿ ಕಟ್ ಮಾಡ್ಬಿಟ್ರಾಗ ಹೊಸ ಚಿಗುರೆಲ್ಲ ಬಂದು ಅದೆಲ್ಲ ಡೆವಲಪ್ ಮಾಡಿ ತಿರ್ಗಿ 2 ವರ್ಷ ಬೇಕಾಗ್ತದೆ ನಿಮ್ ಕ್ರಾಪ್ ಬರಕ್ಕೆ. ಹ್ಮ್. ನಿಮ್ಗೆ ಹೊಸದಾಗಿ ಪ್ಲಾಂಟೇಶನ್ ಮಾಡೋದ್ ಲೆಕ್ಕ ಅದು. ಹ್ಮ್. ತಿರ್ಗಿ ಅದೆಲ್ಲ ಬಂದು ನಿಮ್ಗೆ ಡೆವಲಪ್ ಆಗೋ ಅಷ್ಟರ ಇದ್ರಲ್ಲಿ. Okay, okay. ಹ್ಮ್. ಇದು ಕೊಳೆ ರೋಗ ಬಿಟ್ರೆ ಬೇರೆ ಏನೆಲ್ಲ ಬರುತ್ತೆ ಸರ್? ಸರ್ ಇದಕ್ಕೆ ಮೇಜರ್ ಆಗಿ ಈಗ ಸದ್ಯಕ್ಕೆ ಯಾವ್ದು ಬರ್ತಾ ಇಲ್ಲ. ಹ್ಮ್. ಯಾಕಂದ್ರೆ ರೇರ್ ಪ್ಲಾಂಟ್ ಇವಾಗ ಡೆವಲಪ್ ಆಗಿರೋದ್ರಿಂದ ಹ್ಮ್. ಅಂತದ್ದು ನಿಮ್ಗೆ ಈ ತರ ಲೀಫ್ ಪಾತ್ ಅಂತ ಬರ್ತದೆ. ಹ್ಮ್. ಇದು ಎಲ್ಲಾ ಗಿಡದಲ್ಲೂ ಎಲ್ಲಾ ಬೆಳೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ. Okay. ಇದು ಗಿಡಕ್ಕೇನು ಎಫೆಕ್ಟ್ ಮಾಡಲ್ಲ, ನೋಡಿದ್ರಲ್ಲ, ಹ್ಮ್. ಗಿಡಕ್ಕೇನು ತೊಂದರೆ ಇಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಅದು ನ್ಯಾಚುರಲ್. ಸಣ್ಣ ಪುಟ್ಟ ಸಣ್ಣ ಇನ್ಫೆಕ್ಷನ್ ಪುಟ್ಟ ತಿಂತಾನೆ ಇರ್ತದೆ. ಅದು ಹಾ, ಅದೇನು ಹಾ. ಸಮಸ್ಯೆ ಇಲ್ಲ. ಮೇನ್ ನಿಮ್ಗೆ ಬೇರ್ ಕೊಳೆ ರೋಗ ಅಂತ ಹೇಳಿದ್ನಲ್ಲ, ಅದೊಂದು ಮತ್ತೆ ಸ್ಟೆಮ್ ಬೋರರು ಸ್ಟೆಂಬೂರರು ಅಷ್ಟೇ. ಎರಡು ಮಾತ್ರ ಎರಡೇ ಇದು. ಮೇಜರ್ ನಿಮ್ಗೆ ಬರೋದಿದೆ. ಹಾ, ಅದೊಂದು ಮಾತ್ರ ನೋಡ್ಕೋಬೇಕು. ಬೇರೆ ಕೊಳೆ ರೋಗ ಬಂದ್ರೆ ಅದು ರೆಡ್ ಅಂತ ಏನಿದೆ? ರೆಡಮೆಲ್ ಗೋಲ್ಡ್ ಅಂತ ಹೇಳಿದ್ನಲ್ಲ, ಹಾ. ಅದನ್ನ ಕೊಡ್ಬೋದು. ಇದಕ್ಕೆ ಯಾವ್ದಕ್ಕೆ? ಇದು ಅದಕ್ಕೆ ನೀವು ಇನ್ಫೆಕ್ಟಿಸೈಡ್ ಯಾವ್ದು ಹುಳ ಸಾಯೋದಕ್ಕೆ, ನಿಮ್ಗೆ ಒಳಗಡೆ ಹಾ. ಹುಳ ಇರ್ತದೆ, ಮೊಟ್ಟೆ ಇರ್ತದೆ, ಹಾ, ಅದನ್ನ ಸಾಯಕ್ಕೆ ನೀವು ಇನ್ಫೆಕ್ಟಿಸೈಡ್ ಒಳಗೆ ಯಾವ್ದಾರು ಇಂಜೆಕ್ಟ್ ಮಾಡ್ಬೋದು. ಹಾ, ಹಾ, ಯಾವ್ದು ಕೆಮಿಕಲ್ ಮಾಡಿದ್ರೆ. Okay, okay. ನೀವು ಆರ್ಗಾನಿಕಲ್ ಮಾಡ್ತೀವಿ ಅಂದ್ರೆ ಮತ್ತೆ ಸೋಪ್ ನೀರ್ ಮತ್ತೆ ನೀಮ್ ಆಯಿಲ್ ಬರ್ತದೆ. ಹಾ, ಹಾ, ಹಾ. ಅದು ಒಳ್ಳೆ ಕ್ವಾಲಿಟಿ ಇರೋ ನೀಮ್ ಆಯಿಲ್ ನ ಅಲ್ಲಿ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಹಾ. ಇದು ಗಿಡ ಮಾಡ್ಬೋದು. ಚಿಕ್ಕದ ಇರೋವಾಗ್ಲೇ ಹ್ಮ್. ಅದು ಗೊಬ್ಬರ ಕೊಡ್ತಿಲ್ಲ. ಹ್ಮ್. ಸರ್ ನೀವು ಸಣ್ಣ ಪ್ಲಾಂಟೇಶನ್ ಈಗ ಹೇಳಿದ್ನಲ್ಲ ನಿಮ್ಗೆ, ಚಿಕ್ಕ ಗಿಡ ಇರ್ತದೆ, ಕೆಲವ್ರು ಏನ್ ಮಾಡ್ತಾರೆ ಅದಕ್ಕೆ ಲೋಡ್ ಗಟ್ಲೆ ತಂದು ಗೊಬ್ಬರ ಸುರಿತಾರೆ. ಅದ್ರ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ. ಈಗ ನೀವು ಇದು 3ನೇ ವರ್ಷ 4ನೇ ವರ್ಷದ ಮೇಲೆ ಕ್ರಾಪ್ ಬರ್ತಾ ಇದೆ, ಫ್ರೂಟ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಎಷ್ಟಾರು ಗೊಬ್ಬರ ಕೊಡಿ ತಗೊಳ್ತದೆ. ಅದು ಈ ಸಣ್ಣ ಗಿಡ ಇರ್ತದೆ, ಎಷ್ಟು ಗಿಡ ಇರ್ತದೆ, ಅದಕ್ಕೆ ಒಂದ್ 4 ಮಂಕ್ರಿಗೆ ಗೊಬ್ಬರ ತಗೊಂಡು ಸುರಿತಿರ್ತಾರೆ. ಅದು ಯೂಸ್ ಇಲ್ಲ, ಆಯ್ತಾನ? ಆಯ್ತಾನ? ಅದಕ್ಕೋಸ್ಕರ ಅದಕ್ಕೆ ಏನ್ ಅವಶ್ಯಕತೆ ಅಷ್ಟು ಮಾತ್ರ ಕೊಡಿ ಅಂತ ಹೇಳ್ತೀನಿ ನಾನು.
ಸರಿ ಸರಿ ಸರಿ. ಹ್ಮ್. ಆಯ್ತು ಸೆಂಟ್ರಲ್ಲಿ ಅದೇ ಸರ್, ಈಗ ಸ್ಪೇಸ್ ಜಾಗ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲ ನಿಮ್ಮ ಆಪ್ಷನಲ್ ಇದು ಸ್ಟ್ರೈಟ್ ಆಗಿ ನೀವು ಅಡಿಕೆ ಏನಾದ್ರು ಇನ್ನೇನಾದ್ರು ಬೇರೆ ಮಾಡ್ಬೋದು, ನೀವು ಪಪ್ಪಾಯ ಮಾಡ್ಬೋದು, ಅಡಿಕೆ ಮಾಡ್ಬೋದು, ಇಲ್ಲ 4x1 ಸೀಬೆ ಮಾಡ್ಬೋದು, ಹೈಬ್ರಿಡ್ ಸೀಬೆ ನೀವು ಇಲ್ಲಿ ಈಗ ಸ್ಪೇಸ್ ಇರುತ್ತಲ್ಲ ಇಲ್ಲಿ ಹೈಬ್ರಿಡ್ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ. ಈಗ ಇದು 3ನೇ ವರ್ಷ ಗಿಡ ಹೌದು, ಇಲ್ಲ ಎಲ್ಲ 2 ವರ್ಷದ, ಅದು ಮೇಲೆ ಯಾವ್ದು ಇಲ್ಲ, ಬಟ್ ಎಲ್ಲ ಇವಾಗ ಮೊಗ್ಗಾಗ್ತಿದೆ. ಕ್ಲೋನಿಂಗ್ ಮಾಡಿರೋದು? ಹೌದು, ಪ್ರೂನಿಂಗ್ ಮಾಡಿನೇ ಡೆವಲಪ್ ಆಗಿರೋದು. ಇದು ಮೇಲ್ಗಡೆ ಎಲ್ಲ ಮಾಡಿದ್ರಲ್ಲ ಇದು? ಇಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ ನಿಮ್ಗೆ. ಮೇಲ್ಗಡೆ ಟಾಪ್ ಬೆಳೆಯುತ್ತಲ್ವಾ, ಇಲ್ಲಿ ಕಟ್ ಮಾಡಿದೀವಿ, ಎಷ್ಟು ರೆಮೆ ಬಂದೈತೆ ನೋಡಿ. ಓಕೆ, ಒಂದು ಕಟ್ ಮಾಡಿದ್ರೆ ನೀವು ಇಲ್ಲ ಅಂದ್ರೆ 1 2 3 4 5 6 1 7 8 ಬ್ರಾಂಚಸ್ ಬರ್ತದೆ. ಆತರ ನೀವು ಕಟ್ ಮಾಡ್ತಾ ಹೋದಷ್ಟು ಗಿಡ ನಿಮ್ಗೆ ಡೆವಲಪ್ ಆಗ್ತದೆ. ಅಂದ್ರೆ ಕೆಳಗಡೆ ಇದೆಲ್ಲ ಬೇಕಿಲ್ಲ, ಮೇಲ್ ಟಾಪ್ ಮಾತ್ರ ಕಟ್ ಮಾಡ್ಬೇಕು. ನಿಮ್ಗೆ ಈ ಸೈಡ್ ಕಟ್ ಮಾಡೋದು ಯಾವಾಗ ಅಂದ್ರೆ ನಿಮ್ಗೆ ಒಂದಿಗೆ 6ನೇ ವರ್ಷ 7ನೇ ವರ್ಷ ರೂಟ್ ಎಲ್ಲ ಬಿಟ್ಟು ಏನಾಗ್ತದೆ, ಎಲ್ಲ ಜೋತ್ ಬಿಟ್ಬಿಟ್ಟಿರ್ತದೆ ಕೊಂಬೆ ನಿಮ್ಗೆ. ಆ ಟೈಮಲ್ಲಿ ತೀರಾ ಯಾವ್ದು ಬಾಗ್ತಾ ಇದೆ, ಫ್ರೂಟ್ ಕೆಳಗಡೆ ಬೀಳ್ತಾ ಇದೆ ಅನ್ನೋ ಇದರಲ್ಲಿ ನೀವು ಕಟ್ ಮಾಡಿ ಅದನ್ನ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು, ಸೈಡ್ ಬ್ರಾಂಚಸ್ ಮಾತ್ರ. ಈಗ ಮೇಜರ್ ಆಗಿ ಟಾಪ್ ಮಾತ್ರ ಕಟ್ ಮಾಡ್ಬೇಕು ಇದಕ್ಕೆ. ಆತರ ಟಾಪ್ ಕಟ್. ಇದು ಬಲೂನ್ ವೆರೈಟಿ ಸರ್, ಅದನ್ನ ಹೇಳಿದ್ನಲ್ಲ ನಿಮ್ಗೆ ಗ್ರೀನ್ ಗೋಲ್ಡ್ ಅಂತ ನಿಮ್ಗೆ. ನೋಡಿ ಎಲೆ ನೋಡಿ ಎಷ್ಟು ಸೈಜ್ ಇದೆ, ಅದೇ ಸೈಜ್ ಅಲ್ಲಿ ನಿಮ್ಗೆ ನಿಮ್ಗೆ ಯಾವ್ದೇ ಗಿಡ ನೋಡ್ಕೊಳ್ಳಿ, ಅದ್ರಲ್ಲಿ ಎಲೆ ಯಾವ ಸೈಜ್ ಅಲ್ಲಿ ಇರ್ತದೆ ಆ ಸೈಜ್ ಅಲ್ಲಿ ನಿಮ್ಗೆ ಕಾಯಿ ಬರ್ತದೆ. ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲಕ್ಕಿಂತ ದೊಡ್ಡದಿದೆ ಇದು. ಎಲೆ ತರನೇ ಅಂದ್ರೆ ಈಗ ಶೇಪ್ ಇದೆ ಅಲ್ವಾ, ಉದ್ದಕ್ಕೆ ದಪ್ಪ ಸೈಜ್ ಬರ್ತದೆ. ಇದು ಇಂಡಿಯನ್ ವೆರೈಟಿ? ಯಾವ್ದು ವೆರೈಟಿ? ಇಂಡಿಯನ್ ವೆರೈಟಿ ಹೇಳಿದ ಗ್ರೀನ್ ಗೋಲ್ಡ್ ಅಂತ ನಿಮ್ಗೆ ತೋರಿಸ್ನಲ್ಲ ನಿಮ್ಗೆ, ದೊಡ್ಡ ಲೀಫ್ ಆ ವೆರೈಟಿ. ನೋಡಿ ಮೆಕ್ಸಿಕನ್ ಆಸಿಡ್ ಅಲ್ವ ಇದು, ಲೀಫ್ ಎಷ್ಟು ಚಿಕ್ಕದಿದೆ ನೋಡಿ. ಇದು ಲೀಫ್ ಎಷ್ಟು ಸಿಕ್ಕಿದೆ ಅಷ್ಟೇ ಕಾಯಿ ಸಣ್ಣ ಬರ್ತದೆ. ಹೌದು, ಅದ್ರ ರಸ ನಿಮ್ಗೆ ಸರ್ಕಲ್ ಟೈಪ್ ಅಂತ ಹೇಳಿದ್ರೆ ರೌಂಡ್ ಸರ್ಕಲ್ ಅದು ಬನ್ನಿ ತೋರಿಸ್ತೀನಿ ಇಲ್ಲಿ. ಇದು ಎಲೆ ಯಾವ ಶೇಪ್ ಅಲ್ಲಿ ಇದೆ, ರೌಂಡ್ ಶೇಪ್ ಅಲ್ಲಿ ಬರ್ತದೆ. ಆ ಶೇಪ್ ತಕ್ಕನಾಗಿ ಕಾಯಿ ಬಿಡ್ತದೆ. ಇದ್ರಲ್ಲಿ ನೀವು ಯಾವ ವೆರೈಟಿ ಯಾವ ಫ್ರೂಟ್ ಯಾವ ತರ ಬಿಡ್ತಂತ ಇದ್ರಲ್ಲಿ ತಿಳ್ಕೊಬಹುದು. ಇದು ಈಕ್ವಲ್ ಬರುತ್ತಾ ಬಲ್ಬ್ ವೆರೈಟಿ? ಇದನ್ನು ಸೇಮೇ ಬರುತ್ತಾ? ಅದು ಎಷ್ಟು ಕೆಜಿ ಬರುತ್ತಾ ಅಷ್ಟೇ ಬರುತ್ತಾ? ಅಂದ್ರೆ ನಿಮ್ ಸೈಜ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸೈಜ್ ವ್ಯತ್ಯಾಸ ಇದ್ರೆ ನಾನು ಹೇಳಿದೆ ನಿಮ್ಗೆ, ಸೈಜ್ ಅಂತಂದ್ರೆ ನಿಮ್ಗೆ ಇದಿರ್ತದಲ್ವಾ, ಇಲ್ಲಿ 1 kg ಕಾಯಿ ಬಿಟ್ರೆ ನಿಮ್ಗೆ ಒಂದೇ ಬಿಡಕ್ ಆಗೋದಿಲ್ಲ. ಅದೇ ಸ್ವಲ್ಪ ಸಣ್ಣ ಕಾಯಿ ಆದ್ರೆ 2 3 ಬಿಟ್ಕೋಬಹುದು. ಆ ತರದ ಅದ್ರಲ್ಲಿ ನಿಮ್ಗೆ ವ್ಯತ್ಯಾಸ. ಒಂದ್ ಮರಕ್ಕೆ ಅದು 100 kg ಇದು 100 kg ಬರ್ತದೆ, ಸೇಮ್ ಹೀಲ್ಡ್ ಎಲ್ಲ ಸೇಮ್ ಬರ್ತದೆ, ಬಟ್ ನಿಮ್ಗೆ ಕಾಯಿ ಗಾತ್ರ ಮತ್ತೆ ಇದು ಚೇಂಜಸ್ ಇರ್ತದೆ ಅಷ್ಟೇ ನಿಮ್ಗೆ. ಅದೇ ಕೆಂಪು ಅನ್ನೋದ್ರೆ ಚೆನ್ನಾಗಿ ರೆಡ್ ಸಾಯಿಲ್ ಆದ್ರೆ ಸರ್ ಏನು ತೊಂದ್ರೆ ಇಲ್ಲ, ಆರಾಮಾಗಿ ಬೆಳಿಬಹುದು. ಮತ್ತೆ ಹೀಲ್ಡ್ ಹೈ ಹೀಲ್ಡ್ ಎಕ್ಸ್ಪೆಕ್ಟ್ ಮಾಡಬಹುದು. ಬ್ಲಾಕ್ ಸಾಯಿಲ್ ಅಲ್ಲಿ ಬರಲ್ಲ ಅಂತಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಇರ್ತದೆ, ಅರ್ಥ ಆಯ್ತಿದೆ. ಬಟ್ ಮಾಡಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೂರ್ಗು ಮತ್ತೆ ಇಂತ ಶೀತ ಪ್ರದೇಶ ಬಿಟ್ಟರೆ ಬಟರ್ ಫ್ರೂಟ್ ಎಲ್ಲೂ ಬೆಳೆಯಕ್ಕೆ ಆಗೋದಿಲ್ಲ ಅಂತ. ಈಗ ಬೀದರ್ ರಾಯಚೂರು ಅಲ್ಲೂ ಕ್ರಾಪ್ ಹಾಕೋದಿಲ್ಲ. ಆತರ ಮಾಡ್ತೀವಿ ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್, ಅದು ಛಲ ಒಂದಿರ್ಬೇಕು ಅಷ್ಟೇ ಮನುಷ್ಯನ. ಸರಿ ಸರ್, ತುಂಬಾ ಅನುಕೂಲ ಆಯ್ತು ನಿಮ್ಮ ಹತ್ರ ಮಾತಾಡಿರೋದು. ಅದೇ ಇದು ಬೇರೆ ರೋಗ ಇದು ನಾವ್ ಹೇಳಿದ್ನಲ್ಲ ನಿಮ್ಗೆ, ಪ್ಲಾಂಟ್ ಮಾತ್ರ ಕೊಟ್ಬಿಟ್ಟು ನಾವು ಸುಮ್ನೆ ಆಗೋದಿಲ್ಲ. ನಿಮ್ಗೆ ಅಲ್ಲಿ ನಿಮ್ ಫೋನ್ ಅಲ್ಲೇ ಕೇಳಿದ್ರೆ ಹೆಂಗ್ ಮಾಡ್ಬೇಕು ಅಂತ, ಅದಕ್ಕೆ ನಿಮ್ಗೆ ಇಲ್ಲಿ ಬನ್ನಿ ಅಂತ ಹೇಳಿ ಉದ್ದೇಶ ಹೇಳಿ ಫೋನ್ ಅಲ್ಲಿ ಹೇಳೋದಕ್ಕೂ ಇಲ್ಲಿ ಡೈರೆಕ್ಟ್ ಲೈವ್ ಲೊಕೇಶನ್ ತೋರ್ಸಕ್ ನಿಮ್ಗೆ ವ್ಯತ್ಯಾಸ ಇರ್ತದೆ. ಇವಾಗ ನಿಮ್ಗೆ ಅರ್ಥ ಆಗಿರ್ತದೆ ಒಂದು ಪ್ಲಾನಿಂಗ್ ಬಂದಿರ್ತಿಂಗ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಆಮೇಲೆ ವಿಡಿಯೋ ಮಾಡೋ ಉದ್ದೇಶನೂ ಅದನ್ನೇ. ಈಗ ನೀವು ಕೆಲವೊಬ್ರು ಇಲ್ಲಿ ಬಂದು ನೋಡಕ್ ಆಗೋದಿಲ್ಲ, ಈ ವಿಡಿಯೋ ನೋಡ್ಕೊಂಡು ಅವ್ರು ತಿಳ್ಕೊಬಹುದು, ಬರಕ್ಕಾಗಿಲ್ಲ ಅಂದ್ರೆ ಸಪೋಸ್. ಈಗ ಸಪೋಸ್ ನಾನು ಇದು ಮಾಡಿದ್ರು ಬಂದ್ರೆ ನೀವೇ ತಗೊಳ್ತೀರಾ? ಫ್ರೂಟ್ ಬೈಬ್ಯಾಕ್ ಇರ್ತದೆ. ನಾವ್ ಎಲ್ಲೇ ಗಿಡ ಕೊಟ್ರು ಫ್ರೂಟ್ ಬೈಬ್ಯಾಕ್ ಗ್ಯಾರಂಟಿನೇ ನಾವು ಮಾಡ್ಕೊಡೋದು. ನಾವೇ ಪ್ಲಾಂಟೇಶನ್ ಹಿಡಿದು ನಿಮ್ಮ ಹಳೆ ವಿಡಿಯೋ ನೋಡಿರ್ಬೋದು ನೀವು, ನಾವು ಪ್ಲಾಂಟೇಶನ್ ಇಂದ ಹಿಡಿದು ಫ್ರೂಟ್ ಮಾರ್ಕೆಟಿಂಗ್ ವರ್ಗು ನಮ್ದೇ ಜವಾಬ್ದಾರಿ ಅಂತ. ಈಗ ನಿಮ್ಗೆ ಅವಾಗ್ಲೇ ನಮ್ ಫೋನ್ ಮಾಡಿ ನಿಮ್ ಡೌಟ್ ಇತ್ತು ಫಸ್ಟ್ ಬಂದಾಗ್ಲೇ ನಾನು ನಿಮ್ಗೆ ನಂಬರ್ ಕೊಟ್ಟೆ. ಅವ್ರೇನಂತ ಹೇಳಿದ್ರು, 1 ದಿವಸಕ್ಕೆ 5 ಟನ್ ಎಷ್ಟಿದ್ರು ತಗೊಂಡ್ ಬನ್ನಿ. ಅದೇ ತರ ಆ ತರದವ್ರು ಇನ್ನೂ 10 ಜನ ಇರ್ತಾರೆ, ಅವ್ರೊಬ್ರೇ ಅಂತಲ್ಲ. ಈಗ ನಿಮ್ ಒಬ್ಬರೇ ಬೆಳಿತಾರೆ, ಎನಿ ಟೈಮ್ ಇದ್ದೇ ಇರ್ತದೆ. ಈಗ ಅವ್ರ ನೋಡಿದ್ರಿ ಇವಾಗ ಸೀಸನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಇವಾಗ ಎಷ್ಟೇ ಫ್ರೂಟ್ ಇದ್ರು ಶಾರ್ಟೇಜ್ ಇವಾಗ. ಇವಾಗ ಅವ್ರು ಹೇಳಿದ್ರು ಮೇಲೆ ಮಣಿಪುರಂ ಅಲ್ಲಿಂದ ತರಿಸ್ತೀನಿ, ಕೊಡೈಕೆನಾಲ್ ತರಿಸ್ತೀನಿ. ನಮ್ ಕರ್ನಾಟಕ ಇನ್ನು ಬೆಳೆದಿರೋದು ಇನ್ನು ಸಪ್ಲೈ ಇಲ್ಲ, ಅದನ್ನ 1% ನಮ್ಗೆ ರೀಚ್ ಆಗಿಲ್ಲ. ಹೌದು, ಈಗ ತಮಿಳ್ನಾಡಿಂದ ಕೊಡೈಕೆನಾಲ್ ಅಂತ ಬರ್ತದೆ, ಅಲ್ಲಿಂದ ನಮ್ ಬೆಂಗಳೂರು ಸಪ್ಲೈ ಆಗುತ್ತೆ. ನಾವ್ ಇಲ್ಲಿಂದ ಮಾಡಿದ್ರೆ ರೇಟು ಸಿಗುತ್ತೆ, ಮತ್ತೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇದರಿಂದ ಅವರು ಇನ್ನೂ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಆತರ ನಿಮ್ಗೆ ಅದೇ ಗಿಡ ನಟ್ರನ ಇದು ಒಂದು ಲೇಟ್ ಆಗಿ ನಟ್ಟಿದ್ರೆ ನಾವು ಮಾಡಿರೋ ಪರ್ಪಸ್ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಮಾಡಿಲ್ಲ. ನಮ್ಗೆ ವೆರೈಟಿ ಯಾವ್ದಾದ್ರು ಬೇಕು ಅಂತಂದ್ರೆ ಆ ವೆರೈಟಿನ ಎಲ್ಲಿ ಸಿಗುತ್ತೆ ಅಲ್ಲಿ ತಂದು ಯಾವಾಗ ಬೇಕೋ ಪ್ಲಾಂಟೇಶನ್ ಮಾಡ್ಕೋತೀವಿ. ನಾವು ಒಂದೇ ಸರಿ ಗಿಡ ಎಲ್ಲ ಪ್ಲಾಂಟೇಶನ್ ಮಾಡಿಲ್ಲ. ನೋಡಿ ಹೇಳಿದ್ನಲ್ಲ ನಿಮ್ಗೆ, ಅದು 1 ವರ್ಷದ ಗಿಡ, ಒಂದು ಇವಾಗೂ ಪ್ಲಾಂಟೇಶನ್ ಮಾಡೋದಿದೆ ನೋಡಲ್ಲ, ನೋಡ್ತಾ ಇದಲ್ಲ ಚಿಕ್ಕ ಗಿಡ, ಅದು ನಮ್ಗೆ ಈ ಪಿಂಕ್ ಕರ್ಟನ್ ವೆರೈಟಿ ಅಂತ ಅದನ್ನ ಇವಾಗ ಪ್ಲಾಂಟೇಶನ್ ಮಾಡ್ಕೊಂಡಿದ್ದೇವೆ. ಅದು ನಮ್ಗೆ ಬೆಸ್ಟ್ ಕನ್ಫರ್ಮ್ ವೆರೈಟಿ ಎಲ್ಲಿ ಸಿಗುತ್ತೆ, ನಮ್ಮ ಹತ್ರ ಇಲ್ದೇ ಇರೋ ವೆರೈಟಿ ತಂದು ಇಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡು ನಮ್ಗೆ ಮದರ್ ಬ್ಲಾಕ್ ಇಂಪಾರ್ಟೆಂಟ್. ನಮ್ಗೆ ಈಗ ನೀವು ಬಂದು ಇನ್ನೊಂದು 2 ವರ್ಷ ಬಿಟ್ಕೊಂಡು ಕೇಳಿದಾಗ ಈ ವೆರೈಟಿನ ನಾವು ನಿಮ್ಗೆ ಗ್ರಾಫ್ಟ್ ಮಾಡ್ಕೊಡ್ಬೋದು. ಗ್ರಾಫ್ಟ್ ಮಾಡ್ಕೊಡಕ್ಕೆ ಫ್ರೂಟ್ ಪರ್ಪಸ್ಗೆ ಅಂತ ಏನ್ ಮಾಡ್ತಾ ಇಲ್ಲ.
ಹಾಗಾಗಿ ಪಿಂಕ್ ಕಾರ್ಟನ್ ವೆರೈಟಿ ಇದು ಹ್ಮ್ ಹ್ಮ್ ಇವಾಗ ಮಾಡ್ತಿರೋದು. ಹ್ಮ್. ಇದೆಲ್ಲ ಫಾರಿನ್ ವೆರೈಟಿ ಸರ್ ಇದೆಲ್ಲ. ಇದಕ್ಕೆ ನೀರಿಗೆ ಹೆಂಗ್ ಕೊಡ್ಬೇಕು ಸರ್? ಸರ್ ನಮ್ಗೆ ನೀರಿನ ಅನುಕೂಲ ಚೆನ್ನಾಗಿದೆ, ಹ್ಮ್. ನಾವು ಆಯ ನೀರಲ್ಲಿ ಕೊಡ್ತಾ ಇದೀವಿ. ಹ್ಮ್ ಹ್ಮ್ ಯಾಕಂದ್ರೆ ನಾವು ಲೈನ್ ಅಪ್ ಮಾಡಿಲ್ಲ. ಹ್ಮ್ 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 15x15 ಲೈನ್ ಅಪ್ ಮಾಡಿದ್ರೆ ಡ್ರಿಪ್ ಸಿಸ್ಟಮ್ ಅಲ್ಲಿ ಕೊಡಬಹುದು. ಈಗ ನೀವು ನೋಡಿದ್ರೆ ಅಲ್ಲೊಂದು ಗಿಡ ಮತ್ತೆ ಸೆಂಟರ್ 4x1 ಸೆಂಟ್ರಲ್ ಇದೆ, Okay. ಅದಕ್ಕೆ ಸಪರೇಟ್ ಆಗಿ ಡ್ರಿಪ್ ಮಾಡಕ್ ಆಗೋದಿಲ್ಲ ನಾವು. ಹ್ಮ್ ಹ್ಮ್ ಆಮೇಲೆ ನೀರ್ ಅನುಕೂಲ ಇರೋದ್ರಿಂದ ನಮ್ಗೆ ಅದೇನು ಸಮಸ್ಯೆ ಇಲ್ಲ, ಡೈರೆಕ್ಟ್ ನೀವು ನಾವು ಅಪ್ಲೈ ಮಾಡ್ತೀವಿ ಸರ್ ಹ್ಮ್ 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 ಆತರ. ಆಮೇಲೆ ಈ ಸಾಯಿಲ್ ಏನಂದ್ರೆ ಮಳೆ ನೀರು ಬಿದ್ರು ಎಷ್ಟೇ ಒಂದು ಗಿಡ ಎಷ್ಟು ಸರ್ ವೆರೈಟಿ ಮೇಲೆ ಡಿಪೆಂಡ್, ಮತ್ತೆ ಪಾರ್ಟ್ ಸೈಜ್ ಮೇಲೆ ಡಿಪೆಂಡ್. ನಿಮ್ಗೆ 1.5 ವರ್ಷ ಗಿಡ ಬೇಕು ನಮ್ಗೆ. 1.5 ವರ್ಷದ ಗಿಡ ಅದು ನಿಮ್ಗೆ ಪಾರ್ಟ್ ಸೈಜ್ ಇಂದ ಅಂದ್ರೆ ನಿಮ್ಗೆ 80 ರೂಪಾಯಿಂದ ಶುರುವಾಗುತ್ತೆ ಇಂಡಿಯನ್ ವೆರೈಟಿ ನಿಮ್ಗೆ. ಅಂದ್ರೆ ನಿಮ್ಗೆ ಅದ್ರಲ್ಲಿ ನಿಮ್ಗೆ 80 ರೂಪಾಯಿ ಗಿಡ ತಗೊಂಡ್ರೆ ಶೇಡ್ ನೆಟ್ ಎಲ್ಲ ಮಾಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ ನಿಮ್ಗೆ. ಅದನ್ನ ನೀವು ಇಲ್ಲ 1 ವರ್ಷದ ಇದ್ ಮಾಡ್ತು ಅಂತಂದ್ರೆ 100-120 ನಿಮ್ಗೆ ಇಂಡಿಯನ್ ವೆರೈಟಿ ಸಿಗುತ್ತೆ. ಅರ್ಥ ಇದೆಯಾ? ತಿರ್ಗಿ ಅದಕ್ಕಿಂತ ಮಿಡ್ ರೇಂಜ್ ಅಲ್ಲಿ ಬೇಕು ನಮ್ಗೆ, ಮೇಂಟೆನೆನ್ಸ್ ಇರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಎಲ್ಲ ಹೊರಗಡೆ ಇರೋದು, ಇಲ್ಲಿ ತೋಟ ಮಾಡ್ತೀವಿ, ಯಾರಿಗೋ ಬಿಟ್ಟಿರ್ತೀವಿ, ನಮ್ಗೆ ಅಂತ ಹೇಳಿದ್ರೆ ಡೆವಲಪ್ ಆಗಿರೋ ಗಿಡನೇ 1.5 ವರ್ಷ 2 ವರ್ಷ ಈ ತರ ಗಿಡನ ನಾವು ಒಂದು 10 kg ಪಾಟ್ ಅಲ್ಲಿ ಹಾಕಿ ಡೆವಲಪ್ ಮಾಡಿ ಕೊಡ್ತೀವಿ. ಅದು ನಿಮ್ಗೆ ಏನು ಜಾಸ್ತಿ ಮೇಂಟೆನೆನ್ಸ್ ಕೇಳಲ್ಲ. ಇದು ಸಣ್ಣ ಗಿಡ ಹಾಕಿದಲ್ವಾ, ನಾವು ಡೈಲಿ ಬಂದು ನೋಡ್ಲೇಬೇಕು. ನಾನು ಇಲ್ಲಿ ಇರೋದಿಲ್ಲ, ಯಾರನ್ನ ಬಿಟ್ಟು ಹೋಗಿರ್ತೀರಾ, ಅದು ಅಂತವ್ರಿಗೆ ಏನ್ ಮಾಡ್ತಾರೆ ಡೆವಲಪ್ ಆಗಿರೋ ಗಿಡನ ಮಾಡ್ಬೋದು. ಅದು ನಿಮ್ಗೆ 180 200 ರೂಪಾಯಿ ಆ ರೇಟ್ ಅಲ್ಲಿ ಇಂಡಿಯನ್ ವೆರೈಟಿ ಸಿಗುತ್ತೆ. ನಿಮ್ಗೆ ಫಾರಿನ್ ರೇಟ್ ಎಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಕನ್ ಹ್ಯಾಶ್ ಅಂತ ಇದೆ, ಅದನ್ನ ಮಾತ್ರ ನಿಮ್ಗೆ ಮೇಜರ್ ಆಗಿ ಎಲ್ಲಾ ಟೈಮ್ ಸಿಗುತ್ತೆ. ಅದು ಬಿಟ್ರೆ ರೇಡು ಪಿಂಕ್ ಕಾರ್ಟನ್ ಇದೆಲ್ಲ ಇದೆ, ಅದು ನಿಮ್ಗೆ ಮುಂಚಿತವಾಗಿ ಆರ್ಡರ್ ಮಾಡ್ಬೇಕು. ಸ್ಟಾಕ್ ಇರುತ್ತೆ, ಇದ್ರೆ ಕೊಡ್ಬೋದು. ಇಲ್ಲ ಅಂದ್ರೆ ನೀವು ಅದೇ ಮಾಡ್ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ನಮ್ಗೆ ಫೋನ್ ಮಾಡಿ ಆರ್ಡರ್ ಕೊಡ್ಬೇಕಾಗ್ತದೆ. ಈಗ ಇಂಡಿಯನ್ ವೆರೈಟಿ ಈಗ ಒಂದು 6 ತಿಂಗಳು ಮುಂಚೆ ಬೇಕಾದ್ರೆ ಈಗಲೇ ಕೊಡ್ಬೇಕಲ್ಲ? ಯಾವಾಗ ಬಂದ ಇಂಡಿಯನ್ ವೆರೈಟಿ ಎನಿ ಟೈಮ್ ಸ್ಟಾಕ್ ಇರುತ್ತೆ ಸರ್ ನಮಗೆ. ಇಂಡಿಯನ್ ಮತ್ತೆ ಮೆಕ್ಸಿಕನ್ ಹ್ಯಾಶ್ ಇವೆಲ್ಲ ಎನಿ ಟೈಮ್, ಯಾಕಂದ್ರೆ ನಮ್ಮ ಏರಿಯಾದಲ್ಲೆಲ್ಲ ತುಂಬಾ ಡೆವಲಪ್ ಆಗಿದೆ ಅದು. ನಾವು ಸ್ಟಾರ್ಟಿಂಗ್ ಎಲ್ಲಾ ವೆರೈಟಿನೂ ಇದ್ ಮಾಡಿ ಪ್ಲಾಂಟೇಶನ್ ಮಾಡಿ ಯಾವ್ದು ಬೆಸ್ಟ್ ಅದನ್ನ ಮಾತ್ರ ಜಾಸ್ತಿ ನಾವು ಬಲ್ಕ್ ಆಗಿ ಮಾಡ್ತಾ ಇರೋದು. ಈಗ 1.5 ವರ್ಷ ಗಿಡ ತಗೊಳ್ತೀನಿ, ಮಳೆಗಾಲದಲ್ಲಿ ಶೇಡ್ ನೆಟ್ ಬೇಕಿಲ್ಲ. ನೀವು ಇವಾಗ ಮಳೆಗಾಲದಲ್ಲಿ ಮಾಡ್ತೀರಾ, ಇವಾಗ ಅವಶ್ಯಕತೆ ಇರೋದಿಲ್ಲ ಅದು. ನೆಕ್ಸ್ಟ್ ನಿಮ್ಗೆ ಒಂದು 7 ಮಂತ್ ಬಿಫೋರ್ ಸಮ್ಮರ್ ಬರ್ತದೆ, ಆವಾಗ ನಿಮ್ಗೆ ಲೀಫ್ ಹೊಸ ಚಿಗುರು ಬಂದಿದ್ರೆ ಈ ತರ, ಆವಾಗ ನೀವು ಶೇಡ್ ನೆಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೊಸ ಚಿಗುರು ಇದ್ರೆ ಮಾತ್ರ, ಇಲ್ಲ ಹಳೆ ಚಿಗುರು ಸುತ್ತ ಸರ್ಕಲ್ ಟೈಪ್ ಮಾಡ್ಬೇಕು. ಈಗ ನೀವು ಬೆಡ್ ಮಾಡಿರ್ತಾರಲ್ಲ, ಆ ಬೆಡ್ ಸುತ್ತ ಸರ್ಕಲ್ ಇದ್ರೆ ಸಾಕು. ಆಲ್ಮೋಸ್ಟ್ ನಿಮ್ಗೆ ತುಂಬಾ ಡ್ರೈ ಲ್ಯಾಂಡ್ ಇದ್ರೆ ನಿಮ್ಗೆ ಬೆಡ್ಗೆ ನಿಮ್ಗೆ ನೆಲ್ಲಲ್ಲಿ ಹೋಗಿಲ್ಲ ಅಂತಾರ ಹಾಕಿದ್ರೆ ನಿಮ್ಗೆ ಕಳೆನೂ ಅವಾಯ್ಡ್ ಆಗುತ್ತೆ. ಮತ್ತೆ ಅದಕ್ಕೆ ಮೇಜರ್ ಆಗಿ ಬೇಕಾದ್ರೆ ವಾಟರ್ ಅಲ್ಲ, ತೇವಾಂಶ ಇದ್ರೆ ಸಾಕು ಅದಕ್ಕೆ. ಅದಾದ್ರೆ ಅದು ನೀವು ಹುಲ್ಲನ್ನು ಮೇಂಟೈನ್ ಮಾಡೋದ್ರ ಹಾಕಿ ಕಳೆನೂ ಆಗುತ್ತೆ, ಮತ್ತೆ ತೇವಾಂಶನೇ ಇರ್ತದೆ. ಯಾವಾಗ ಏನ್ ಮಾಡ್ಬೇಕು ಅದಕ್ಕೆ? ಈ ಬೆಡ್ ಬರುತ್ತಲ್ಲ ಸರ್, ಬೆಡ್ ಇದೆಯಲ್ಲ, ಈ ಬೆಡ್ ಸುತ್ತ ನೀವು ನೆಲ್ಲು ಬರ್ತದೆ, ಹುಲ್ಲು ಒಣ ಹುಲ್ಲು ಬರ್ತದೆ, ಒಣ ಹುಲ್ಲು ಹಾಕಿ ಅದ್ರ ಮೇಲೆ ನೀವು ನೀರ್ ಸ್ಪ್ರೇ ಮಾಡಿದ್ರೆ ನಿಮ್ಗೆ ತೇವಾಂಶ ಬೇಗ ಆರೋದಿಲ್ಲ. ಡ್ರೈ ಲ್ಯಾಂಡ್ ಆತರ ನಿಮ್ಗೆ ಬ್ಲಾಕ್ ಸೈಲ್ ಅಲ್ಲ ಅಂತಾರಲ್ಲ, ಅದ್ರಲ್ಲೆಲ್ಲ ಬೇಕಾಗಿಲ್ಲ, ಅದು ಕೆಳಗಡೆನೆ ತೇವ ಇರ್ತದೆ ಎನಿ ಟೈಮ್. ನಿಮ್ ಬ್ಲಾಕ್ ಸೈಲ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ನೀರೇ ಕೊಡಂಗಿಲ್ಲ ನಿಮ್ಗೆ. ಮಳೆಗಾಲದಲ್ಲಿ ಇದ್ರಲ್ಲೆಲ್ಲ ನೀರೇ ಸೋಕ್ಸಂಗಿಲ್ಲ ಹಂಗಿರ್ತದೆ. ಇದ್ರಲ್ಲಿ ಹಂಗಲ್ಲ, ಎಷ್ಟೇ ಮಳೆ ಬಿದ್ರು ತಿರ್ಗಾ 1 ವಾರ ಮಳೆ ಇಲ್ಲ ಅಂದ್ರೆ ತಿರ್ಗಾ ನೀರ್ ಕೊಡ್ಬೇಕು ಇದಕ್ಕೆ. ಆತರ ಈಗ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸರ್, ಅದು ಇದು ಹೇಳಿದಿಲ್ಲ, ಇದೇನು ಇದಿರೋದು ಹೇಳಿ, ಅದು ಕಾಪರ್ ಆಕ್ಸಿಕ್ಲೋರೈಡ್ ಹಾಕಿದಿಲ್ವಾ? ಇಂಜೆಕ್ಷನ್ ಅಲ್ಲ ಅದು, ಅದು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಈಗ ನೀವು ಅದ್ ಅಲ್ಲಿ ನೋಡಿದ್ರಲ್ಲ, ಎಲ್ಲ ಒಂದು ಹೋಲ್ ಮಾಡಿ ಮೇಣದ ತರ ಬಂದು ಅಂಟ್ಕೊಬಿಟ್ಟಿರುತ್ತೆ ಇಲ್ಲಿ. ನಿಮ್ಗೆ ಫಸ್ಟ್ ಏನಾಗುತ್ತೆ, ಫಸ್ಟ್ ಒಂದು ವೈಟ್ ಫ್ಲೈ ತರ ಎಲ್ಲಿ ಇರುತ್ತೆ ಅಲ್ಲಿ ಫ್ಲವರ್ ತರ ಕಾಣಿಸ್ತಾ ಇರ್ತದೆ ಫಸ್ಟ್ ಸ್ಟೇಜ್ ಅಲ್ಲಿ. ಅದು ಸಣ್ಣದಾಗ ಹೋಲ್ ಮಾಡಿ ಒಂದೇ ದಿನ ಕೊರೆಯೋದಿಲ್ಲ ಅದು. ಫಸ್ಟ್ ಒಂದ್ಸಲ ಕೊರ್ದ್ಬಿಟ್ಟು ಆತರ ಇರುವಾಗ ನಮ್ಮ ಕಲ್ಸದವ್ರು ಇರ್ತಾರಲ್ಲ, ಅದು ಕ್ಲೀನ್ ಮಾಡಿದ್ರೆ ಹೋಗ್ಬಿಡುತ್ತೆ. ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ನೀವು ಇದಾಕ್ಬೇಕು, ಕಾರ್ಬನ್ ಡೈಜಿಮ್ ಪೌಡರ್ ಬರ್ತದೆ, ಅದನ್ನ ಅಪ್ಲೈ ಮಾಡ್ಬಿಟ್ರೆ ತಿರ್ಗಿ ಅದಕ್ಕೆ ಇನ್ಫೆಕ್ಟ್ ಆಗಲ್ಲ. ಯಾಕಂದ್ರೆ ನೀವು ಅದು ಡ್ಯಾಮೇಜ್ ಮಾಡಿದಾಗ ತಿರ್ಗಿ ನೀರ್ ಬಿದ್ದಾಗ ತಿರ್ಗಿ ಅದು ಫಂಗಲ್ಸ್ ಏನಾದ್ರು ಅಪ್ಲೈ ಆಗುತ್ತೆ. ಅದೇನ್ ಮೇಜರ್ ಆಗಿ ಆಗೋದಿಲ್ಲ ಇದಕ್ಕೆ. ಹೇಳಿದ್ದು ನಿಮ್ಗೆ ತಿರ್ಗಿ ಮಳೆಗಳೇ ಬಿತ್ತು ಅಂದ್ರೆ ಅಲ್ಲಿ ಹೋಲ್ ಮಾಡಿರ್ತಾರಲ್ಲ ನೀವು, ಆ ಹೋಲ್ ಅಲ್ಲಿ ನೀರ್ಗೆ ನಿಂತ್ಕೊಂಡಾಗ ತಿರ್ಗಿ ಕೊಳೆ ರೋಗ ಅಂತ ಬರ್ತಾ ಇರ್ತದೆ. ಅದು ಅದ್ರ ಬದಲು ಕಾರ್ಬನ್ ಡೈಜಿಮ್ ಪೌಡರ್ ಏನಾದ್ರು ಒಂದು ಅಪ್ಲೈ ಮಾಡಿದ್ರೆ ತಿರ್ಗಿ ಅದೇನೋ ಆಗುತ್ತೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅದು ಮಾಡ್ಬಿಟ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಏನು ಆಗೋದಿಲ್ಲ ಮೇಜರ್. ನೋಡ ಕತ್ತರಿಸ್ಬಿಟ್ರೆ ಏನೂ ಆಗೋದಿಲ್ಲ ಗಿಡ, ಅದು ನಿಮ್ಗೆ ಅಂತ ಇದ್ರಲ್ಲಿ ಸಣ್ಣ ಪುಡೋದಕ್ಕೆ ಏನು ಆಗಲ್ಲ. ಬಟ್ ಒಂದು ಪ್ರಿಕಾಷನ್ ತಗೋಬೇಕು ಅಂದ್ರೆ ಅದನ್ನ ಮಾಡ್ಬೋದು. ಸರಿ ಸರಿ ಸರಿ. ಅದೇ ಕೆಲವೊಬ್ರು ಏನ್ ಮಾಡ್ತಾರೆ, ಅಲ್ಲಿ ಮೈಂಟೈನ್ ಮಾಡೋದು ತುಂಬಾ ಕಷ್ಟ. ನೋಡಿದ್ರಲ್ಲ, 1 ವರ್ಷ ಸ್ವಲ್ಪ ಕಷ್ಟನೇ ಸರ್. ಅಂದ್ರೆ ಕಷ್ಟ ಅಂತಂದ್ರೆ ನೀವು ಎನಿ ಟೈಮ್ ಅದ್ರ ಮುಂದೆನೆ ಕೂತಿರ್ಬೇಕು ಅಂತ ಏನಿಲ್ಲ. 1 ವರ್ಷ ಇಷ್ಟು ಸ್ವಲ್ಪ ಡೆವಲಪ್ ಆಗಿ ರೂಟ್ ಎಲ್ಲ ಡೆವಲಪ್ ಆಗಿ ಅದು ಹೊಸ ಚಿಗುರು ಬರ್ತಾ ಇದೆ ಅಂದಾಗ ಅದು ಡೆವಲಪ್ ರೂಟ್ ಸೆಟ್ ಆಗಿದೆ ಅಂತ ಅಲ್ಲಿಗೆ ಅರ್ಥ. ನೀವು ಹೇಗ್ ನೆಟ್ರಿ ಹಂಗೆ ಇತ್ತು ಅಂದ್ರೆ ಸಾಕು, ರೂಟ್ ಡೆವಲಪ್ ಆಗಿಲ್ಲ, ಅದು ಮೇಲ್ಗಡೆ ಬರ್ತಾ ಇಲ್ಲ, ಅದಕ್ಕೆ ಏನೋ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಅದಕ್ಕೆ ಮಾಡ್ಬೋದು. ನೀವು ನೆಟ್ ತಕ್ಷಣ ಅದ್ರ ಪಳಗ ಅದು ಏನಾದ್ರು ಸಾಮಾನ್ಯವಾಗಿ ಸರ್ ನೀವು 1 kg ಪಾಟ್ 2 kg ಪಾಟ್ ಎಲ್ಲ ಮಾಡಿದ್ರೆ ಅದು ರೂಟ್ ಎಲ್ಲ ಕೆಳಗಡೆ ಸ್ಟಾಕ್ ಆಗ್ಬಿಟ್ಟಿರ್ತದೆ. ಮಿನಿಮಮ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ಮೇಲೆ 1-2 ತಿಂಗಳು ಬೇಕು, ಅದೆಲ್ಲ ಸ್ಪ್ರೆಡ್ ಆಗಿ ರೂಟ್ ಡೆವಲಪ್ ಆಗ್ಬೇಕು ಅಂತಂದ್ರೆ 2 ತಿಂಗಳು ಬೇಕೇ ಬೇಕು. ಅದು ನೀವು ಗಿಡ ಹೆಂಗ್ ನೆಟ್ರೆ ಹಂಗೆ ಇರ್ತದೆ 2 ತಿಂಗಳು. ಅದೇ ನೀವು ದೊಡ್ಡ ಪಾಟಲ್ಲಿ ಏನಾದ್ರು ಮಾಡ್ತಂದ್ರೆ ಆಲ್ರೆಡಿ ರೂಟ್ ಸ್ಟ್ರೈಟ್ ಇರ್ತದೆ, ಸರ್ಕಲ್ ಟೈಪ್ ಸುರುಳಿ ಸುತ್ಕೊಂಡಿರಲ್ಲ ಅದು. ಆಗ ನಿಮ್ಗೆ ಬೇಗ ಅದು ಗಿಡ ಸ್ಪ್ರೆಡ್ ಆಗಿ ಬೇಗ ಡೆವಲಪ್ ಆಗ್ತದೆ.
ಅಷ್ಟೇ ವ್ಯತ್ಯಾಸ, ಸಣ್ಣ ಪಾಟ್ಗೂ ದೊಡ್ಡ ಪಾಟ್ಗೂ ವ್ಯತ್ಯಾಸ ನಿಮ್ಗೆ. ಹಂಗಾದ್ರೆ ದೊಡ್ಡ ಪಾಟ್ ನಾಟಿ ಮಾಡೋದು ಉತ್ತಮ ಉತ್ತಮ ಸರ್. ಅಂದ್ರೆ ಹೇಳದಲ್ಲ, ನೀವು ಸ್ವಲ್ಪ ಲೋ ರೇಂಜ್ ಅಲ್ಲಿ ಸ್ವಲ್ಪ ಬಳಸ್ತಾರೆ. ಎಲ್ಲಾ ದೊಡ್ಡ ಶ್ರೀಮಂತರು ಇರೋದಿಲ್ಲ, ಸ್ವಲ್ಪ ಬಡ ರೈತರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಹೆಚ್ಚಿನ ದುಡ್ಡು ಕೊಡಕ್ಕಾಗಲ್ಲ, ಕಡಿಮೆ ರೇಟ್ ಇಟ್ಕೊಂಡು ನಾನು ಡೆವಲಪ್ ಮಾಡ್ಕೊತೀನಿ ಅಂದ್ರೆ 1 kg ಪಾಟು ಆ ತರದಲ್ಲಿ ತಗೊಂಡು ಡೆವಲಪ್ ಮಾಡ್ಕೋಬಹುದು. ಬರೋದಿಲ್ಲ ಅಂತೆಲ್ಲ, ಬರುತ್ತೆ. ಒಂದೆರಡು ತಿಂಗಳ ವ್ಯತ್ಯಾಸದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ಬೇಕಾಗ್ತದೆ ಆತರ. ಅದು ಸ್ವಲ್ಪ ದುಡ್ಡು ಹೋದನು ಪರವಾಗಿಲ್ಲ. ಕೆಲವರು ಸ್ವಲ್ಪ ದುಡ್ಡು ಇರ್ತದೆ, ಸ್ವಲ್ಪ ಅನುಕೂಲವಾಗಿರ್ತಾರೆ ಕೆಲವರು ರೈತರು, ಅಂದ್ರೆ ಕೃಷಿ ಮೇಲೆ ಇಂಟ್ರೆಸ್ಟ್ ಇರ್ತದೆ, ಬಟ್ ತಾವು ನಿಂತ್ಕೊಂಡು ಮಾಡಕ್ಕೆ ಅವಕಾಶಗಳಿರೋದಿಲ್ಲ. ಅವ್ರೇನ್ ಮಾಡ್ತಾರೆ, ತೋಟ ಮಾಡಿ ಬೇರೆಯವ್ರನ್ನ ಯಾರನ್ನಾರು ಬಿಟ್ಟು ಆತರ ಮಾಡ್ತಿರ್ತಾರೆ. ಅಂತ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡ ಗಿಡ ತಗೊಂಡು ನೆಟ್ರೆ ಉತ್ತಮ ಅಂತ. ಸರಿ ಸರಿ ಸರ್, ಹಂಗಂದ್ರೆ ನಾವು 1.5 ವರ್ಷ ಗಿಡ, 1.5 ವರ್ಷದಿಂದ 2 ವರ್ಷ ಗಿಡ ನೆಟ್ರೆ ಅನುಕೂಲ ಸರ್. ನಿಮ್ಗೆ ಇದಕ್ಕೂ ಏಜ್ ಆಗಿರ್ತದೆ. ಈಗ ಚೆಂಡು 1 kg ಪಾಟ್ಗೂ 1 ವರ್ಷನೇ ಆಗಿರ್ತದೆ. ಬಟ್ ರೂಟ್ ಎಲ್ಲ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ ನರ್ಸರಿಲೋಗೆ ಏನಾಗಿರ್ತದೆ ಅಂತ. ರೂಟ್ ಎಲ್ಲ ಸ್ಟಾಕ್ ಆಗಿರ್ತದೆ, ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿ ಒಂದೇ ಕಡೆ ಸುಳ್ಳಿ ಸುಟ್ಕೊಂಡಿರ್ತದೆ. ಅದನ್ನ ನೀವು ಸ್ಪ್ರೆಡ್ ಮಾಡಿ ಅದನ್ನ ಮಾಡೋಕ್ಕಾಗಲ್ಲ, ಪ್ಲಾಂಟೇಶನ್ ಅದೇ ನ್ಯಾಚುರಲ್ ಆಗಿ ರೂಟ್ ಸ್ಪ್ರೆಡ್ ಆಗ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಹೇಳಿ. ಸರಿ ಸರಿ ಸರ್, ಅದಕ್ಕೆ ಬಂದೆ ನಾನು, ಅದಕ್ಕೆ ನಿಮ್ಗೆ ಫೋನ್ ಅದೇ. ಈಗ ನಿಮ್ಗೆ ನರ್ಸರಿ ನಿಮ್ಗೆ ಡೈರೆಕ್ಟ್ ಆಗಿ ಗಿಡ ತೋರಿಸ್ಬಿಟ್ಟು ತಗೊಂಡೋಗಿ ಸರ್ ಅಂತಂದ್ರೆ ನಿಮ್ಗೆ ಅದು ಸ್ವಲ್ಪ ನಿಮ್ಗೆ ಒಂದು ತಲೆಗೆ ಬರ್ತಿರುತ್ತೆ. ಈಗ ಈ ತರ ಮಾಡಿರ್ತಾರೆ, ಈ ತರ ಮಾಡಿರ್ತಾರೆ ಅಂದ್ರೆ ನೀವು ಗಿಡ ನೆಟ್ಟ ತಕ್ಷಣ ಎಲ್ಲ ಒಂದೇ ಸಮಕ್ಕೆ ಬರ್ಬೇಕು ಅಂತ ಇರ್ತದೆ. ನೀವು ಯಾವ್ದೇ ತೋಟ ಮೇಂಟೈನ್ ಮಾಡಿದ್ರೆ ಸರ್, ಒಂದು ಮೆಚೂರಿಟಿ ಆಗಿ ಚೆನ್ನಾಗೂ ಬರ್ತದೆ, ಸ್ವಲ್ಪ ವೀಕ್ ಇರ್ತದೆ. ಸ್ವಲ್ಪ ವೀಕ್ ಇರೋದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ನೀವು ಅದನ್ನ ಬೆಳೆಸ್ಕೋಬೇಕಾಗ್ತದೆ. ನೀವು 100 ಗಿಡ ಇಟ್ರೆ 10 ಗಿಡ ಸ್ವಲ್ಪ ಡಲ್ ಇರ್ತದೆ. ನೀವು ಫ್ರೂಟಿಂಗ್ ಟೈಮಲ್ಲೂ ಅಷ್ಟೇ, ನಿಮ್ಗೆ 100 ಗಿಡ ನೆಟ್ಬಿಟ್ಟು 100 ಗಿಡ ಒಂದೇ ಸರಿ ಕ್ರಾಪ್ ಬರೋದಿಲ್ಲ. ಯಾವ್ದಾದ್ರು ನಿಮ್ಗೆ 2 ವರ್ಷಕ್ಕೆ 2 ವರ್ಷಕ್ಕೆ ಕಾಯಿ ಕಚ್ಚುವಂತದ್ದು ಇರ್ತದೆ, 3 ವರ್ಷಕ್ಕೂ ಸ್ವಲ್ಪ ಬರದೇ ಇರೋದಂತಿದೆ. ಅಂದ್ರೆ 3ನೇ ವರ್ಷ ಆದ್ಮೇಲೆ ಮಾತ್ರ ಯಾವುದೇ ಗಿಡ ಮಾತ್ರ ಕಾಯಿ ಬರದೇ ಇರೋದಿಲ್ಲ, ಕಂಪಲ್ಸರಿ ಬಂದೇ ಬಿಡ್ತದೆ.